ಸೆಕೆಂಡ್ ಪಿ ಯು ಸಿ ಎಷ್ಟು ಮಂದಿ ಓದ್ತಾ ಇದ್ದೀರಿ ಇಲ್ಲಿ? ಸೆಕೆಂಡ್ ಪಿ ಯು ಸಿ ಸೈನ್ಸ್ ನೀಟ್ ಎಕ್ಸಾಮ್ ಬರೆಯೋರಿದ್ದೀರಿ. ಓಕೆ, ಸಿ ಇ ಟಿ ನೀಟ್, ಎಸ್ ಗುಡ್. ಓಕೆ, ಮೈಸೆಲ್ಫ್ ಸುಮಂತ್ ಜೈನ್ ಅಂತೇಳಿ ಚೇರ್ಮನ್ ಆಗಿದ್ದೇನೆ, ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾನ್ಕೆರೆ. ಸೊ ನೀಟ್ ಮತ್ತು JEE ಸಿ ಇ ಟಿ ಈ ಮೂರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್. ಪಿ ಯು ಸಿ ಸೈನ್ಸ್ ತಗೊಂಡವರಿಗೆ ಎಲ್ರಿಗೂ ಗೊತ್ತಿದೆ, ಹೆಚ್ಚಿನವರಿಗೆಲ್ಲ ಗೊತ್ತಿದೆ, ಹೇಳಬೇಕಾಗಿಲ್ಲ. ನೀವು ಮೆಡಿಕಲ್ ಹೋಗಬೇಕು ಅಂತ ಹೇಳಿದರೆ ಈಗ ನೀಟ್ ಎಕ್ಸಾಮ್ ಕಂಪಲ್ಸರಿ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಎರಡು ಆಪ್ಷನ್ ಇದೆ, ಯು ಕ್ಯಾನ್ ಗೋ ಐದರ್ ಥ್ರೂ JEE ಆರ್ ಸಿ ಇ ಟಿ. ಸೊ ಫಸ್ಟಿಗೆ ನಾನು ಸ್ವಲ್ಪ ನೀಟ್ ಬಗ್ಗೆ ಹೇಳ್ತೇನೆ, ಯಾಕೆಂದರೆ ನಮ್ಮಲ್ಲಿ ಲಾಸ್ಟ್ ಇಯರ್ ಕೂಡ 710 ಬಂದಿದೆ ನೀಟಲ್ಲಿ, ಪ್ರಜ್ವಲ್ ಅಂತೇಳಿ ಹುಡುಗ. ಸೊ ಅವ್ನು 710 ತೆಗೊಳ್ಳಿಕ್ಕೆ ನಮ್ಮ ಕೆಲವೆಲ್ಲ ಟಿಪ್ಸ್ ಹೆಲ್ಪ್ ಆಗಿದೆ ಅವನಿಗೆ. ಸೊ ಹಾಗಾಗಿ ಸ್ವಲ್ಪ ಟಿಪ್ಸನ್ನು ಹೇಳ್ಬೋದು ನಾನು ಕೂಡ. ಸೊ ನೀಟ್ ಅಂತ ಹೇಳುವಂಥದ್ದು 720 ಮಾರ್ಕ್ ಎಕ್ಸಾಮ್, ಎಲ್ರಿಗೂ ಗೊತ್ತಿದೆ. ನಮಗೆ ಪಿ ಯು ಸಿ ಅಂತ ಹೇಳುವಂಥದ್ದು 2 ಇಯರ್, ನಮ್ಮ ಕರ್ನಾಟಕ ಬೋರ್ಡಲ್ಲಿ ನಾವು ಪ್ರೀ ಯೂನಿವರ್ಸಿಟಿ ಎಕ್ಸಾಮ್ ಬರಿತೇವೆ, 2 ಇಯರ್ ಕೋರ್ಸ್. ಅಪ್ರಾಕ್ಸಿಮೇಟ್ಲಿ ಒಂದು 730 ಡೇಸ್, 365 into 2 ಅಪ್ರಾಕ್ಸಿಮೇಟ್ಲಿ 730 ಡೇಸ್ ಸಿಗ್ತದೆ. ಎಕ್ಸಾಮ್ ಇರುವಂಥದ್ದು 720 ಡೇಸ್. ಅಪ್ರಾಕ್ಸಿಮೇಟ್ಲಿ ಪರ್ ಡೇಗೆ ಎಷ್ಟು ಮಾರ್ಕ್ ಇದೆ? ಪರ್ ಡೇಗೆ 1 ಮಾರ್ಕ್ ಅಪ್ರಾಕ್ಸಿಮೇಟ್ಲಿ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಪಿ ಯು ಸಿಯ ಫಸ್ಟ್ ಡೇಯಿಂದಲೇ ನಾವು ಪ್ರಿಪೇರ್ ಆಗಲೇಬೇಕು. ಫಸ್ಟ್ ನೀಟ್ ಬರೆಯುವವರು ಫಸ್ಟ್ ಪಿ ಯು ಸಿಯ ಫಸ್ಟ್ ಡೇಯಿಂದಲೇ ಪ್ರಿಪೇರ್ ಆಗಬೇಕು. ಸೊ JEE ಇರ್ಬೋದು, ಸಿ ಇ ಟಿ ಇರ್ಬೋದು, ಫಸ್ಟ್ ಪಿ ಯು ಸಿಯ ಫಸ್ಟ್ ಡೇಯಿಂದಲೇ. ಸೊ ಫಸ್ಟ್ ಆಫ್ ಆಲ್ ಈಗ ಫಸ್ಟ್ ಪಿ ಯು ಸಿಗೆ ಆಲ್ರೆಡಿ ಬಂದಾಗಿದೆ ನಮಗೆ, ಸೆಕೆಂಡ್ ಪಿ ಯು ಸಿಗೆ ಇದೇನು ಮಾಡಬೇಕು ಈಗ ಹೇಳ್ತೇನೆ. ಫಸ್ಟಿಗೆ ನಮ್ಗೆ ಬೇಕಾಗಿರೋದು NCERT ಟೆಕ್ಸ್ಟ್ ಬುಕ್. NCERT ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಲೇಬೇಕು. ನೀವು ಯಾವುದೇ ಕಾಲೇಜಿಗೆ ಹೋಗಿ, ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋಗಿ, ಎಲ್ಲೇ ಹೋಗಿ NCERT ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ನಾವು ಓದಬೇಕು. ಅದರಲ್ಲಿ ಫ್ರಂಟ್ ಪೇಜ್ ಒಂದು, ಬ್ಯಾಕ್ ಪೇಜ್ ಒಂದು ಬಿಟ್ಟು ಎಲ್ಲ NCERT ಟೆಕ್ಸ್ಟ್ ಬುಕ್ ವರ್ಡ್ ಟು ವರ್ಡ್ ಓದಲೇಬೇಕು ನಾವು. ಅದರೊಟ್ಟಿಗೆ ಅದರಲ್ಲಿರುವಂಥ ಎಕ್ಸಾಂಪ್ಲರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾರಿ, ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಟೆಕ್ಸ್ಟ್ ಬುಕ್ ಎಲ್ಲ ಓದ್ತೇವೆ, ಬಟ್ ಎಕ್ಸಾಂಪ್ಲರ್ ಬಿಟ್ಬಿಡ್ತೇವೆ. ಎಕ್ಸಾಂಪ್ಲರ್ ಅಂತ ಹೇಳುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ ಒಟ್ಟಿಗೆ ಎಕ್ಸಾಂಪ್ಲರ್ ಇರ್ಬೋದು, ವೆರಿ ಇಂಪಾರ್ಟೆಂಟ್, ಓದಲೇಬೇಕು. ಅದರೊಟ್ಟಿಗೆ ನಾವು ಏನು ಕೋಚಿಂಗ್ ತಗೊಂಡಿದ್ರೆ ಬೆಸ್ಟ್. ಓಕೆ, ಈಗ ಅದೆಲ್ಲ ಮುಗ್ದ ಅಧ್ಯಾಯ. ಈಗ ಹೆಚ್ಚಿನವರ ಸೆಕೆಂಡ್ ಪಿ ಯು ಸಿಯಲ್ಲಿ ನೀವೆಲ್ಲ, ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಎಷ್ಟು 100 ಡೇಸ್ ಇರ್ಬೋದು. ಸೊ ಈಗ ಏನು ಮಾಡ್ಬೋದು ನಾವು, ಕರೆಕ್ಟ್ ಅಲ್ವಾ? ಸೊ ಈಗ ನಿಮ್ಗೆ ಎಷ್ಟು ಮಾರ್ಕ್ ಬರ್ತದೆ ಅದು ಇಂಪಾರ್ಟೆಂಟ್. ಸೊ ಇಷ್ಟರವರೆಗೆ ನಾವು ಹೇಗೆ ರೆಡಿ ಆಗಿದ್ದೇವೆ ಅದು ಬಿಡಿ. ಸೊ ಇನ್ನಿರುವಂಥ ದಿನದಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನು ಅಂತ ಹೇಳಿದರೆ ನಮಗೆ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಮಾರ್ಕ್ ಬರ್ತದೆ ಅಂತ ಹೇಳಿ ನಿಮಗೊಂದು ಟಾರ್ಗೆಟ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಹುಡುಗ ಲಾಸ್ಟ್ ಇಯರ್ ಪ್ರಜ್ವಲ್ ಅಂತೇಳಿ 720ಗೆ 720 ಟಾರ್ಗೆಟ್. ಸೊ ನೀವು ನೀಟ್ ಅಚೀವ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನಿಮಗೆ ಟಾರ್ಗೆಟ್. ನಿಮಗೆ ಟಾರ್ಗೆಟೇ ಇಲ್ಲ ಅಂತ ಹೇಳಿದರೆ ಯಾರೇ ಒಬ್ಬ ಅಚೀವರ್ ಅಂತ ತಗೊಳ್ಳಿ, ಯಾರೇ ಇರ್ಬೋದು ಅವ, ನೀಟ್ ಟಾಪ್ ಸ್ಕೋರರ್ ತಗೊಂಡ್ರೆ ಅವನು ಫಸ್ಟಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೆ, ನಂಗೆ ಇಷ್ಟು ತೆಗಿಲೇಬೇಕು ಅಂತೇಳಿ. ಟಾರ್ಗೆಟೇ ಇಲ್ಲ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ ಅಚೀವ್ ಮಾಡಲಿಕ್ಕೆ. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ ಟಾರ್ಗೆಟ್. ನೀವು ಫಸ್ಟ್ ಪಿ ಯು ಸಿ ಅವರಾಗಿದ್ದರೆ ಫಸ್ಟ್ ಪಿ ಯು ಸಿಯ ಫಸ್ಟ್ ಡೇಯಲ್ಲೇ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ನಾವೀಗ ಸೆಕೆಂಡ್ ಪಿ ಯು ಸಿ ಇನ್ನು 100 ಡೇಸ್ ಅಷ್ಟೇ ಇದೆ ಅಂತ ಹೇಳಿದರೆ ಇವಾಗಾದರೂ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಬೋರ್ಡ್ ಎಕ್ಸಾಮ್ ಬಂತು, ಬೋರ್ಡ್ ಎಕ್ಸಾಮ್ ಆದ ತಕ್ಷಣ ಸಿ ಇ ಟಿ ಎಕ್ಸಾಮ್ ಇದೆ, ಸಿ ಇ ಟಿ ಎಕ್ಸಾಮ್ ಆಗಿ ಮತ್ತೆ ನೀಟ್ ಎಕ್ಸಾಮ್ ಇರುವಂಥದ್ದು. ಹಾಗಾಗಿ ಫಸ್ಟ್ ನಿಮ್ಮ ಗೋಲ್ ಇಷ್ಟು ಮಾರ್ಕ್ ತೆಗಿತೇನೆ ನಾನು ನೀಟಲ್ಲಿ. ಟಾರ್ಗೆಟ್ ಇಲ್ಲ ಅಂತ ಹೇಳಿದರೆ ಯಾರಿಗೂ ಸಾಧ್ಯವೇ ಇಲ್ಲ. ಯಾರೇ ನೀವು ನೀಟ್ ಅಚೀವರನ್ನು ಕರೆದು ಮಾತಾಡಿ ನೋಡಿ, ಅವನು ಫಸ್ಟ್ ಟಾರ್ಗೆಟ್ ಫಿಕ್ಸ್ ಮಾಡಿಯೇ ಮಾಡ್ತಾನೆ, ಕರೆಕ್ಟ್ ಅಲ್ವಾ? ಸೆಕೆಂಡ್ ಅಂತ ಹೇಳಿದರೆ ಮಾಕ್ ಟೆಸ್ಟ್ಗಳು. ನೀವು ಎಷ್ಟು ಮಾಕ್ ಟೆಸ್ಟ್ಗಳನ್ನ ತೆಗೊಳ್ತೀರಿ ತುಂಬಾ ಇಂಪಾರ್ಟೆಂಟ್. ನೀಟ್ ಸ್ಟೂಡೆಂಟ್ಸ್ ಇವೆಲ್ಲ ನೀಟ್ನವ್ರು, ಕರೆಕ್ಟ್ ಅಲ್ವಾ? ಸೊ ಮಾಕ್ ಟೆಸ್ಟ್, ನೀಟ್ ಇರ್ಬೋದು, ಸಿ ಇ ಟಿ ಇರ್ಬೋದು, JEE ಇರ್ಬೋದು, ಮಾಕ್ ಟೆಸ್ಟ್ ಅಂತ ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನ ತೆಗೊಳ್ತೀರಿ ಅದರ ಮೇಲೆ ನಿಮ್ಮ ಮಾರ್ಕ್ ಎನ್ಹೆನ್ಸ್ ಆಗ್ತಾ ಹೋಗ್ತದೆ. ಸೊ ನೀವು ಫಸ್ಟ್ ಪಿ ಯು ಸಿ ಅವರಾಗಿದ್ದರೆ ಫಸ್ಟ್ ಪಿ ಯು ಸಿಯಲ್ಲಿ ನಮ್ಮಲ್ಲಿಗೆ ನಮ್ಮ ನಾರ್ಮಲ್ ಆಗಿ ಹೆಚ್ಚಿನ ಕೋಚಿಂಗ್ ಸೆಂಟರ್ ಇರ್ಬೋದು, ಅಥವಾ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡುವಂಥ ಪಿ ಯು ಕಾಲೇಜ್ಗಳಲ್ಲಿ ನಮ್ಮಲ್ಲಿ ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪ್ರತಿ ಸಂಡೇ ಆ ವೀಕಲ್ಲಿ ಏನು ಕ್ಲಾಸ್ ಮಾಡಿರ್ತೇವೆ, ಪ್ರತಿ ಸಂಡೇ ವೀಕ್ಲಿ ಟೆಸ್ಟ್ಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ವೀಕ್ಲಿ ಟೆಸ್ಟನ್ನು ನಾವು ಪ್ರತಿ ಸಂಡೇ ಮಾಡ್ತೇವೆ. ಅದಾದಮೇಲೆ ಮಂತ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಕ್ಯುಮುಲೇಟಿವ್ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೇವೆ. ಆ ಮಂತ್ ಸಂಡೇ ಏನು ಎಕ್ಸಾಮ್ ಮಾಡಿರ್ತೀವಲ್ವ ಅದನ್ನು ನಾವು ಮಂತ್ಲಿ ಕ್ಯುಮುಲೇಟಿವ್ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೇವೆ. ಸೊ ಈ ಥರ ವೀಕ್ಲಿ ಟೆಸ್ಟ್ಗಳನ್ನು ಮಾಡೋದ್ರಿಂದ ಸೊ ನಮಗೆ ನಾವೆಷ್ಟು ರೆಡಿಯಾಗಿದ್ದೇವೆ ಅಂತ ಹೇಳಿ ಅನಲೈಸಿಸ್ ಮಾಡಲಿಕ್ಕೆ ಆಗ್ತದೆ. ಸೊ ಅದೀಗ ಮೊದಲಿನ ವಿಷಯ. ಈಗ ಪ್ರೆಸೆಂಟ್ ಸ್ಟೂಡೆಂಟ್ ಈಗ ಇನ್ನು ಇರುವಂಥ ಒಂದು 100 ಡೇಸಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಪಾರ್ಟ್ ಟೆಸ್ಟ್ಗಳನ್ನು ತೆಗೊಳ್ತಾ ಹೋಗ್ಬೇಕು. ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ, 11th and 12th ಕಂಪ್ಲೀಟ್ ಸಿಲೆಬಸ್ ಮುಗ್ದಿರ್ತದೆ ನಮಗೀಗ. ಸೊ ನಮಗೀಗಿರುವಂಥ ಆಪ್ಷನ್ ಅಂತ ಹೇಳಿದರೆ ಈಗ 10th ಓದ್ತಿರುವವರಿಗೆ ನೆಕ್ಸ್ಟ್ ಫಸ್ಟ್ ಪಿ ಯು ಸಿ ಬಂದಾಗಲೇ ಮಾಕ್ ಟೆಸ್ಟ್ಗಳು ಅಂದರೆ ಪ್ರತಿ ವೀಕ್ಲಿ ಟೆಸ್ಟ್ಗಳನ್ನ ತೆಗೊಳ್ತಾ ಇರಬೇಕು. ಆಮೇಲೆ ಮಂತ್ಲಿ ಆ ಕ್ಯುಮುಲೇಟಿವ್ ಟೆಸ್ಟ್, ಆ ಮಂತಲ್ಲಿ ಎಷ್ಟು ಚಾಪ್ಟರ್ಗಳಾಗಿದೆ ಅದರದ್ದು ಕ್ಯುಮುಲೇಟಿವ್ ಟೆಸ್ಟ್ಗಳನ್ನ ತೆಗೊಳ್ಳೇಬೇಕು. ಓಕೆ, ಅದು ಅವ್ರದ್ದು. ಈಗ ಸೆಕೆಂಡ್ ಪಿ ಯು ಸಿ ಅಂದರೆ 12th ಅಲ್ಲಿರುವ ಸ್ಟೂಡೆಂಟ್ಸ್ಗೆ ಏನು ಮಾಡ್ಬೋದು ಅಂತ ಹೇಳಿದರೆ
ನಿಮಗಿರುವಂಥ ಆಪ್ಷನ್ ಏನು ಅಂತ ಹೇಳಿದರೆ ಇನ್ನಿರುವಂಥದ್ದು ಪಾರ್ಟ್ ಟೆಸ್ಟ್ಗಳು. ಸೊ ನಿಮಗೆ ಎಂಟೈರ್ ಸಿಲೆಬಸ್ನ ನೀವು ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಪಾರ್ಟ್ ಟೆಸ್ಟ್ಗಳನ್ನು ಬರಿತಾ ಹೋಗಬೇಕು. ಸೊ ಪಾರ್ಟ್ ಟೆಸ್ಟ್ಗಳನ್ನು ಬರೆಯೋದ್ರಿಂದಾಗಿ ಮಾಕ್ ಟೆಸ್ಟ್ಗಳು ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನು ಎಷ್ಟು ಬರೆದ್ರೂ ಒಳ್ಳೆಯದೇ. ಸೊ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನು ಬರೆಯೋದ್ರಿಂದಾಗಿ ನಿಮ್ಗೆ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಅಲ್ಲಿ ಯಾವ ಥರ ಎಕ್ಸಾಮಲ್ಲಿ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ ನೋಡ್ಬೋದು. ಅದಾದಮೇಲೆ ಆ ಮಾಕ್ ಟೆಸ್ಟ್ಗಳಲ್ಲಿ ಏನು ರಾಂಗ್ ಮಾಡಿದಿರಿ ಅದನ್ನು ಅನಾಲಿಸಿಸ್, ವೆರಿ ಇಂಪಾರ್ಟೆಂಟ್. ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಇದ್ದರೆ ಏನು ಮಿಸ್ಟೇಕ್ ಆಗಿದೆ ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಬೇಕಾಗಿಲ್ಲ, ನಿಮ್ಮ ಮಿಸ್ಟೇಕ್ಸನ್ನು ನೀವು ಸರಿ ಮಾಡ್ತಾ ಹೋಗಬೇಕು. ಸೊ ಮಾಕ್ ಟೆಸ್ಟ್ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಮಾಕ್ ಟೆಸ್ಟ್ಗಳನ್ನು ಮ್ಯಾಕ್ಸಿಮಮ್ ಬರೀರಿ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಮಾಕ್ ಟೆಸ್ಟ್ಗಳನ್ನು ಬರೆಯೋದ್ರೊಟ್ಟಿಗೆ ನೀವು ಅನಾಲಿಸಿಸ್ ಮಾಡ್ಬೋದು. ನಿಮ್ಮ ಲೆವೆಲ್ ಎಷ್ಟಿದೆ, ನೀವು ಯಾವ ರೇಂಜಲ್ಲಿದ್ದೀರಿ, ನೀವು ಇನ್ನು ಎಷ್ಟು ಇಂಪ್ರೂವ್ ಮಾಡ್ಬೋದು ಅಂತ ಹೇಳುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ಗಳನ್ನು ಸೀದಾ ಬರಿತಾ ಹೋಗಬೇಡಿ. ಫಸ್ಟ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾರ್ಟ್ ಟೆಸ್ಟ್ಗಳು. ಈಗ ನಮ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಒಮ್ಮೆ ಕಂಪ್ಲೀಟ್ ಸಿಲೆಬಸ್ ಮುಗಿದ್ಮೇಲೆ, ಥಿಯರಿ ಸಿಲೆಬಸ್ ಮುಗಿದ್ಮೇಲೆ ನಮ್ಮದು ಒಂದು ರೌಂಡ್ ನೀಟ್ JEE CT ಕೋಚಿಂಗ್ ಮುಗ್ದಾಗಿರ್ತದೆ. ಅವರಿಗೆ ಎವ್ರಿ ಸಂಡೇ ಎಕ್ಸಾಮ್ ಮಾಡಿರ್ತೇವೆ ನಾವು. ಸಂಡೇ ಎಕ್ಸಾಮ್ಸ್ ಮುಗ್ದಾದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡುವಂತ ಅಂತ ಹೇಳಿದರೆ ಅವರಿಗೆ ಸಪ್ರೇಟ್ ಮಾಡಿಬಿಟ್ಟು ಪಾರ್ಟ್ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ತೇವೆ. ಪಾರ್ಟ್ ಟೆಸ್ಟ್ಗಳನ್ನು ಆದಮೇಲೆ ಅದರಲ್ಲಿ ನಾವು ಒಂದು ಎಕ್ಸಾಮ್ ಮಾಡಿದ್ಮೇಲೆ ಅದು ಅನಾಲಿಸಿಸ್ ಮಾಡ್ತೇವೆ, ಆ ಪೇಪರ್ ಡಿಸ್ಕಷನ್ ಮಾಡ್ತೇವೆ. ಪೇಪರ್ ಡಿಸ್ಕಷನ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ನಮ್ಮ ಮಕ್ಕಳು ಹೇಗಿದ್ದಾರೆ, ಎಷ್ಟು ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತೇಳಿ. ಸೊ ಅದರ ಮೇಲೆ ನಾವೇನು ಮಾಡ್ಬೋದು, ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ, ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ವೀಕ್ ಇದೆ ಅದನ್ನು ಅವರು ಸ್ವಲ್ಪ ತರೋ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ಟೆಸ್ಟ್ ಬರೆಯುವಾಗ ನಮ್ಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ನಮ್ಮ ಲೆವೆಲ್ ಗೊತ್ತಾಗ್ತದೆ. ನಾವು ಯಾವ ಲೆವೆಲ್ ಇದ್ದೇವೆ, ನಾವು ಹೇಗೆ ಇಂಪ್ರೂವ್ ಆಗ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಮಾಕ್ ಟೆಸ್ಟ್ಗಳಲ್ಲಿ ಬರೆಯುವಾಗ ಮಾರ್ಕ್ ಕಮ್ಮಿ ಬರ್ಬೋದು, ಹೆಚ್ಚಿನವರಿಗೆಲ್ಲ ಮಾರ್ಕ್ ಈಗ ನಮ್ಮಲ್ಲಿ ಯಾರೇ ಇರ್ಬೋದು, ನೀಟಲ್ಲಿ 710 ತಗೊಂಡು ಹುಡುಗ ನಮ್ಮ ಪ್ರಜ್ವಲ್ ಇರ್ಬೋದು, ಅಥವಾ 689 ತಗೊಂಡು ಹುಡುಗ ಇರ್ಬೋದು, ಆದಿತ್ಯ ಜೈನ್ 692 ತಗೊಂಡು ನಮ್ಮ ಕಾಲೇಜಿನ ಇರ್ಬೋದು. ಅವನಿಗೆ ನಮ್ಮಲ್ಲಿ ಪಾರ್ಟ್ ಟೆಸ್ಟ್ಗಳು ಮಾಡುವಾಗ ಅಥವಾ ಸಂಡೇ ಟೆಸ್ಟ್ಗಳು ಮಾಡುವಾಗ ಮ್ಯಾಕ್ಸಿಮಮ್ ಅಂದರೆ 550 500 ಅಷ್ಟೇ ಬರ್ತಾ ಇತ್ತು. ಸೊ ಹಾಗಾಗಿ ಮಾಕ್ ಟೆಸ್ಟ್ಗಳಲ್ಲಿ ಮಾರ್ಕ್ ಕಮ್ಮಿ ಬಂದರೆ ನೀವು ಟೆನ್ಷನ್ ಮಾಡಬೇಡಿ, ಯಾರು ಕೂಡ ವಿದ್ಯಾರ್ಥಿಗಳು. ನೀವೇನು ಮಾಡಬೇಕು ಅಂತ ಹೇಳಿದರೆ ಯಾವ ಕಾನ್ಸೆಪ್ಟಲ್ಲಿ ನೀವು ವೀಕ್ ಇದ್ದೀರಿ ನಿಮ್ಗೆ ಗೊತ್ತಾಗ್ತದೆ, ಅಥವಾ ಇನ್ನು ನೀವು ಯಾವ ಕಾನ್ಸೆಪ್ಟ್ ನಿಮಗೆ ಓದಲಿಕ್ಕೆ ಪೆಂಡಿಂಗ್ ಇದೆ ಗೊತ್ತಾಗ್ತದೆ. ಸೊ ಆ ಕಾನ್ಸೆಪ್ಟನ್ನು ನೀವು ನೋಟ್ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ನೀವು ಮತ್ತೆ ಎಕ್ಸ್ಟ್ರಾ ಟೈಮಲ್ಲಿ ನೀವು ಅದನ್ನು ರೆಡಿ ಮಾಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನಿಮ್ಮದು ಗೋಲ್ ಟಾರ್ಗೆಟ್ ಮಾಡುವಂಥದ್ದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ರ್ಯಾಕ್ ಮಾಡಬೇಕು ಅಂತೇಳಿ ನಿಮಗೆ ಗೋಲ್ ಇರಬೇಕು, ಇಷ್ಟು ತೆಗಿತೇನೆ ಅಂತ ಹೇಳುವಂಥದ್ದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದರೆ ಮಾಕ್ ಟೆಸ್ಟ್ಗಳು. ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇರೋದು, NCERT ಎಲ್ಲ ಓದಿಯಾಗಿದೆ, ನಮ್ದೀಗ ರೆಡಿಯಾಗಿದೆ, ಕೋಚಿಂಗ್ ಎಲ್ಲ ತಗೊಂಡಾಗಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವೆಲ್ಲ ಟ್ರೈನಿಂಗ್ ತಗೊಂಡಾಗಿದೆ ಅಂತ ಆದಾಗ ಈ ಪ್ರೆಸೆಂಟ್ ಸಿಚುವೇಶನ್, ಈಗ 12th ಸ್ಟೂಡೆಂಟ್ಸ್ಗೆ ನಾನು ಮಾತಾಡ್ತಿರುವಂಥದ್ದು ಸಾರಿ, ಮಾಕ್ ಟೆಸ್ಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ನಿಮ್ಮ ಒಂದು ಸಕ್ಸಸ್ಸಿಗೆ ಕಾರಣ ಆಗ್ತದೆ. ನೀವು ಪರ್ ಡೇಗೆ, ನಮ್ಮ ಚೇತನ್ ರಾಮ್ ಸರ್ ತುಂಬ ಮಾತಾಡಿದರು, ನಾನು ಅವರ ಹಾಗೆ ಮೋಟಿವೇಶನ್ ಸ್ಪೀಕರ್ ಏನಲ್ಲ, ನಾನೊಂದು ಕೆಮಿಸ್ಟ್ರಿ ಲೆಕ್ಚರ್ ಆಗಿ ಒಂದು 10 year ವರ್ಕ್ ಮಾಡಿ ಆಮೇಲೆ ನಮ್ಮದೇ ಕೋಚಿಂಗ್ ಸೆಂಟರ್ ಇತ್ತು, ಆಮೇಲೆ ನಮ್ಮದೇ PU ಕಾಲೇಜ್ ಮಾಡಿರುವಂಥದ್ದು ನಾವು. ಹಾಗಾಗಿ ನಮ್ಮ ಕೆಲವು ಎಕ್ಸ್ಪೀರಿಯನ್ಸ್ ಮೇಲೆ ಮಾತ್ರ ನಾನು ಮಾತಾಡುವಂಥದ್ದು ಅಷ್ಟೇ. ಹಾಗಾಗಿ ನಿಮಗೀಗ ಇನ್ನಿರುವಂಥ ಒಂದು, ಈಗ ನಿಮಗೆ 500 ಮಾರ್ಕ್ ಬರ್ತಾಯಿದೆ ನಮ್ಮ ಹುಡುಗನಿಗೆ. ಆ ನೀಟ್ ನಾವು ಯಾರು ಹೇಳಿದ್ಮ ನೀಟ್ ನಾವು ಎಷ್ಟು ಸ್ಕೋರ್ ಬರ್ತಾ ಉಂಟು ಈಗ ಅಪ್ರಾಕ್ಸಿಮೇಟ್ಲಿ 520. ಇನ್ನೊಂದು 100 days ಇದೆ ಮಿನಿಮಮ್, ಕರೆಕ್ಟ್ ಅಲ್ವಾ? ಸೊ ನೀವು ಪರ್ ಡೇಗೆ 1 ಮಾರ್ಕ್, ಸರ್ ಹೇಳಿದಾಗೆ ಪರ್ ಡೇಗೆ 1 ಮಾರ್ಕ್ ನೀವು ಇಂಪ್ರೂವ್ ಮಾಡ್ತಾ ಹೋದರೂ ಕೂಡ 100% ನಿಮಗೆ 620 ತಗೊಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಮಾಕ್ ಟೆಸ್ಟ್ಗಳನ್ನ ತುಂಬ ಬರೀಲೇಬೇಕು ನೀವು. ಮಾಕ್ ಟೆಸ್ಟ್ಗಳನ್ನು ಬರೆಯುವಾಗ ಸೊ ಅದರಲ್ಲಿ ನೀವು ಸುಮ್ಮನೆ ಟೆಸ್ಟ್ ಬರೆದು ಬಿಡುವುದಲ್ಲ, ಟೆಸ್ಟ್ ಬರೆದಾದ್ಮೇಲೆ ಅನಾಲಿಸಿಸ್ ಮಾಡಬೇಕು, ಎಲ್ಲಿ ನಾವು ಸ್ಕೋಪ್ ಇದೆ ಇಂಪ್ರೂವ್ಮೆಂಟಿಗೆ ಅಂತ ಹೇಳುವಂಥದ್ದು. ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲದಿದ್ದರೆ ನಾವು ಟೆಸ್ಟ್ ಬರೆದು ಪ್ರಯೋಜನ ಆಗೋದಿಲ್ಲ. ನಾವು ಅದನ್ನು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಬೇಕು, ಅಥವಾ ನೀವು ಅದನ್ನು ಅನಾಲಿಸಿಸ್ ಮಾಡಬೇಕು. ಯಾವ ಕಾನ್ಸೆಪ್ಟಲ್ಲಿ ನೀವು ವೀಕ್ ಇದ್ದೀರಿ ಅದನ್ನು ನೋಟ್ ಮಾಡ್ಕೊಳ್ಳಿ, ಆ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟಲ್ಲಿ ವೀಕ್ ಇದೆ ಅದನ್ನು ನೀವು ರೆಡಿ ಮಾಡಬೇಕು. ಯಾಕೆಂದರೆ ಈ ವರ್ಷ ಪ್ಯಾಟರ್ನ್ ಚೇಂಜ್ ಆಗಿದೆ, ನೀಟಿದ್ದು ಹೆಚ್ಚಿನವರಿಗೆ ಗೊತ್ತಿದೆ ಅಲ್ವಾ? 180 ಕ್ವಶನ್ ಅಷ್ಟೇ ಇದೆ, ನೋ ಚಾಯ್ಸ್. ಲಾಸ್ಟ್ ಇಯರ್ ಚಾಯ್ಸ್ ಇತ್ತು ಲಾಸ್ಟಿಗೆ, ಈ ವರ್ಷ ಏನಿಲ್ಲ, 180 ಕ್ವಶನ್ ಅಷ್ಟೇ ಇರೋದು, 180 minutes, ಕರೆಕ್ಟ್ ಅಲ್ವಾ? 180 ನಿಮಿಷ ಇದೆ, 180 ಕ್ವಶನ್ ಇದೆ, ಕರೆಕ್ಟ್ ಅಲ್ವಾ? ಸೊ 45 ಕ್ವಶನ್ ಫಿಸಿಕ್ಸಲ್ಲಿ ಇರ್ತದೆ, 45 ಕ್ವಶನ್ ಕೆಮಿಸ್ಟ್ರಿ, 45 ಬಾಟ್ನಿ, 45 ಝೂಲಜಿ, ಟೋಟಲ್ 180 ಕ್ವಶನ್ಸ್. ಕರೆಕ್ಟ್ ಆದರೆ 4 ಮಾರ್ಕ್, ರಾಂಗ್ ಆದರೆ ನೆಗೆಟಿವ್ ಮಾರ್ಕ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಕಾನ್ಸೆಪ್ಟನ್ನು ಈ ವರ್ಷ ಚಾಯ್ಸ್ ಇಲ್ಲ ನಮಗೆ, ನೀಟ್ನವ್ರಿಗೆ ಈ ವರ್ಷ ಚಾಯ್ಸೇ ಇಲ್ಲ. ಸೊ ನೀವು ಯಾವುದೇ ಚಾಪ್ಟರ್ನ ಬಿಡಲಿಕ್ಕೆ ಚಾನ್ಸ್ ಇಲ್ಲ ಈ ವರ್ಷ. ಏನು ನೀವು ಕೆಮಿಸ್ಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಸ್ಟೂಡೆಂಟ್, ನಾನು ಕೆಮಿಸ್ಟ್ರಿ ಲೆಕ್ಚರಾಗಿ ಹೇಳ್ತಿರೋದು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಫಸ್ಟ್ PUC ಟಾಪಿಕಿಂದ ಸ್ಟಾರ್ಟ್ ಮಾಡಿದರೆ ಲಾಸ್ಟ್ ಚಾಪ್ಟರ್ ಸೆಕೆಂಡ್ PUC ಲಾಸ್ಟ್ ಕಾನ್ಸೆಪ್ಟ್ವರೆಗೂ, ಬಯೋಮಾಲಿಕ್ಯೂಲ್ಸ್ವರೆಗೂ ಅಥವಾ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿವರೆಗೂ, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಅಲ್ಲಿವರೆಗೂ ಓದಲೇಬೇಕಾಗ್ತದೆ, ಕರೆಕ್ಟ್ ಅಲ್ವಾ? ಸೊ ಚಾಯ್ಸ್ ಇಲ್ಲ ಈ ವರ್ಷ, 180 ಕ್ವಶನಿಗೆ 180 ಫುಲ್ ಬರೀಲೇಬೇಕು ನಾವು. ಹಾಗಾಗಿ ಈ ವರ್ಷ ಲಾಸ್ಟ್ ಇಯರ್ನಾಗೆ ಅಷ್ಟು ಸ್ಕೋರ್ ಬರೋದು ಸ್ವಲ್ಪ ಕಷ್ಟ. ಈಗ ಲಾಸ್ಟ್ ಇಯರಲ್ಲಿ 720ಗೆ 720 ಕೂಡ ತುಂಬ ಮಂದಿ ಸ್ಕೋರ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ
ಚಾಯ್ಸಸ್ ಇಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಕಾಂಪಿಟೇಷನ್ ಅಂದರೆ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಬರ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಬಟ್ ನೋ ಪ್ರಾಬ್ಲಮ್, ಯಾಕೆಂತ ಹೇಳಿದರೆ ಸೀಟ್ಸ್ ಅಷ್ಟೇ ಇರೋದು, ಕರೆಕ್ಟ್ ಅಲ್ಲ? ಕಾಂಪಿಟೇಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಈ ವರ್ಷ ಒಂದು 25 ಲಕ್ಷಕ್ಕಿಂತಲೂ ಅಧಿಕ ಜನ ಎಕ್ಸಾಮ್ ಬರೀತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಎಷ್ಟು ಸೀಟ್ ಇದೆ ನಿಮ್ಗೆ ಗೊತ್ತಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು 12,000 ಸೀಟ್ ಇದೆ. ಈ ವರ್ಷ 1,500 ಸೀಟ್ ಜಾಸ್ತಿ ಆಗ್ತಾಯಿದೆ ಮತ್ತೆ ಪುನಃ. ಸೊ ಹಾಗಾಗಿ ಯಾವುದೇ ಚಾಪ್ಟರ್ನು NCERT ವರ್ಡ್ ಟು ವರ್ಡ್ ಓದಲೇಬೇಕು. ಸೊ ಈ ಪಾರ್ಟ್ ಟೆಸ್ಟ್ಗಳನ್ನು ಬರೆಯೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಸೊ ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಓದ್ತಾ ಹೋಗ್ತೀರಿ. ನೀವು ಬರೀ ಚಾಪ್ಟ್ರಿಗೆ ಅಥವಾ ಈ ಥರ ಪಾರ್ಟ್ ಟೆಸ್ಟ್ಗಳನ್ನು ಬರೆಯದಿದ್ದರೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಸೆಕೆಂಡ್ ಕಾನ್ಸೆಪ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಪಾರ್ಟ್ ಟೆಸ್ಟ್ಗಳು ನೀವು ಎಷ್ಟು ಮ್ಯಾಕ್ಸಿಮಮ್ ಪಾರ್ಟ್ ಟೆಸ್ಟ್ ಬರೀತೀರಿ ಅಷ್ಟು ಹೆಲ್ಪ್ ಆಗ್ತದೆ. ಹೇಗೆ ಅಂತ ಹೇಳಿದರೆ, ನಾನು ನಮ್ಮ ಲಾಸ್ಟ್ ಇಯರ್ ಸ್ಟೂಡೆಂಟ್ ಹತ್ರ ಮಾತಾಡಿದೆ. ಅವನು ಹೇಳಿದ ನಮ್ಮ ಅವನಿಗೆ ಆ್ಯಕ್ಚುಲಿ 720ಗೆ 720 ಬರಬೇಕಿತ್ತು. 1 ಮಾರ್ಕ್ ಎಲ್ಲಿ ಮಿಸ್ ಆಯಿತು ಅಂತ ಹೇಳಿದರೆ, ಒಂದು ಫಿಸಿಕ್ಸಲ್ಲಿ ಕರೆಕ್ಟ್ ಆನ್ಸರ್, ಕೆಮಿಸ್ಟ್ರಿಯಲ್ಲಿ ಕರೆಕ್ಟ್ ಆನ್ಸರ್ ಗೊತ್ತಿತ್ತು ಅವನಿಗೆ. OMR ಅಲ್ಲಿ ಶೇಡ್ ಮಾಡೋ ಮಿಸ್ಟೇಕ್ ಮಾಡಿದೆ, ಅಲ್ಲಿಗೆ ಒಂದು 5 ಮಾರ್ಕ್ ಹೋಯಿತು, ಕರೆಕ್ಟ್ ಅಲ್ವಾ? ರಾಂಗ್ ಆದರೆ 4, ಮತ್ತೊಂದು -1, 5 ಮಾರ್ಕ್ ಹೋಯಿತು. ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಆನ್ಸರ್ ಬಂತು ಅವನಿಗೆ, ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕಿತ್ತು. ಅದು ಕೂಡ ಎಕ್ಸಾಮ್ ಟೆನ್ಷನ್, ಸರ್ ಹೇಳಿದಾಗ ಎಕ್ಸಾಮ್ ಫಿಯರಿಂದಾಗಿ. ನಮ್ಮ ಚೇತನ್ ಸರ್ನ ಒಂದು ಒಳ್ಳೆ ಮಾತಲ್ಲಿ ಹೇಳಿದ್ರು ಅವರು ಎಕ್ಸಾಮ್ ಫಿಯರ್ ಬಗ್ಗೆ ಎಲ್ಲ ಹೇಗೆ ಓವರ್ಕಮ್ ಮಾಡೋದು. ಸೊ ಅದರಿಂದ ಇನ್ನೊಂದು ರಾಂಗ್ ಆಯಿತು. ಸೊ ಟೋಟಲ್ 10 ಮಾರ್ಕ್ ಅವನಿಗೆ ಮಿಸ್ ಆಯಿತು. ಇಲ್ಲದಿದ್ದರೆ 720ಗೆ 720 ಬರ್ತಾಯಿತ್ತು. ಬಟ್ ನಾನು ಹೇಗೆ ಅಂತ ಹೇಳಿದೆ, ಸೊ ಅವನು ಎಷ್ಟು ಮಾರ್ಕ್ ಟೆಸ್ಟ್ಗಳನ್ನು ಬರೆದಿದ್ದ ಅಂತ ಹೇಳಿದರೆ, NTA ಅವ್ರದ್ದೆಲ್ಲ ಕಂಪ್ಲೀಟ್ ಮಾಡಿದ್ದ. NTA ಎಕ್ಸಾಮ್ ಗೊತ್ತಿರ್ಬೋದು, NTA ಅವ್ರದ್ದು ಫುಲ್ ಕಂಪ್ಲೀಟ್ ಮಾಡಿದ್ದ. NTA ಅಭ್ಯಾಸ ಅಂತೇಳಿ ಒಂದು ಟೆಸ್ಟ್ ಸೀರೀಸ್ ಇದೆ, ಫುಲ್ ಕಂಪ್ಲೀಟ್ ಮಾಡಿದ್ದ. NCERT ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದ್ದ. ಪ್ರೀವಿಯಸ್ ಇಯರ್ ಕ್ವಶನ್ ಕಂಪ್ಲೀಟ್ ಮಾಡಿದ್ದ. 720 ಮಾರ್ಕ್ನ ಕ್ವಶನಲ್ಲಿ ಎಕ್ಸಾಮಲ್ಲಿ ಅವನಲ್ಲಿ 180 ಕ್ವಶನ್ ಇತ್ತಲ್ವಾ, ಅದನ್ನು ಒಂದು ಸೆಕೆಂಡ್ ಟೈಮ್ ನೋಡಿದಿತ್ತು ಎಕ್ಸಾಮಲ್ಲಿ. ಆಲ್ರೆಡಿ ಅವನು ಫಸ್ಟ್ ಎಲ್ಲಿ ನೋಡಿದ್ದ, ನಮ್ಮ ಮಾಕ್ ಟೆಸ್ಟ್ಗಳಲ್ಲಿ ನೋಡಿದ್ದ. ಸೊ ಅವನಲ್ಲಿ ಎಕ್ಸಾಮಲ್ಲಿ ನೋಡ್ತಿರೋದು ಸೆಕೆಂಡ್ ಟೈಮ್ ಅವನು. ಸೊ ನಾವೆಲ್ಲ ಹೆಚ್ಚಿನವ್ರು ಏನು ಮಾಡ್ತೇವೆ ಅಂತ ಹೇಳಿದರೆ, ತುಂಬ ಎಕ್ಸಾಮ್ಸ್ ತಗೊಳ್ಳೋದಿಲ್ಲ, ತುಂಬ ನಾವು ವರ್ಕ್ ಮಾಡೋದಿಲ್ಲ. ಹಾಗಾಗಿ ನಾವು ಎಕ್ಸಾಮ್ ಹಾಲಲ್ಲೇ ಫಸ್ಟ್ ಟೈಮ್ ಕ್ವಶನ್ ನೋಡೋದು ಅಂತ ಹೇಳಿದರೆ ನಮಗೆ ಕಷ್ಟ ಆಗ್ತದೆ. ನಮಗೆ ನೀಟಲ್ಲಿ 720ಗೆ 720 ತೆಗಿಬೇಕು ಅಂತ ಹೇಳಿದರೆ ನೀವು ಆ ಎಕ್ಸಾಮಲ್ಲಿ ಸೆಕೆಂಡ್ ಟೈಮ್ ನೋಡೋದಾಗಿರ್ಬೇಕು ಆ ಕ್ವಶನ್ಸ್, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಅಂದರೆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ತದೆ. ಅಷ್ಟು ಸರ್ತಿ ಎಕ್ಸಾಮ್ ಬರೆದು ನಾವು ರೆಡಿ ಆಗಬೇಕು, ಇಲ್ಲದ್ರೆ ಸಾಧ್ಯ. ನೀವು ಎಕ್ಸಾಮಲ್ಲಿ ಕ್ವಶನ್ ನೋಡ್ತಿರಲ್ವಾ ನೀಟಲ್ಲಿ, ಅದು ನಿಮ್ಮ ಎಕ್ಸಾಮಲ್ಲಿ ಸೆಕೆಂಡ್ ಟೈಮ್ ನೋಡೋದಾಗಿರಬೇಕು. ಹಾಗಾದ್ರೆ ನೀವು ಇಮ್ಯಾಜಿನ್ ಮಾಡಿ, ಎಷ್ಟು ಕ್ವಶನ್ ಸಾಲ್ವ್ ಮಾಡಿರಬೇಕು ನೀವು, ಎಷ್ಟು ಮಾಕ್ ಟೆಸ್ಟ್ಗಳನ್ನ ತಗೊಂಡಿರಬೇಕು, ಎಷ್ಟು ನೀವು ರೆಡಿ ಆಗಬೇಕು, ಇಮ್ಯಾಜಿನ್ ಮಾಡಿ. ಸೊ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಸೊ ಅವನಿಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ನಮ್ಮ ಟಾಪರ್ಸ್, ನಾನೊಂದು 12 ವರ್ಷ ಆಳ್ವಾಸ್ PUC ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮದೇ ಕೋಚಿಂಗ್ ಸೆಂಟರ್ ಇತ್ತು, ಎಕ್ಸೆಲ್ ಅಂತೇಳಿ ಮಂಗಳೂರಲ್ಲಿ. ಆಮೇಲೆ ನಮ್ಮದೇ PU ಕಾಲೇಜ್ ಮಾಡಿದ್ದೇವೆ ಧರ್ಮಸ್ಥಳ ಹತ್ರ ಗುರುವಾಯನಕೆರೆಯಲ್ಲಿ. ಹಾಗಾಗಿ ಮೋರ್ ದ್ಯಾನ್ 1,00,000 ಸ್ಟೂಡೆಂಟ್ಸ್ಗೆ ನಾನು ಕೆಮಿಸ್ಟ್ರಿ ಲೆಕ್ಚರಾಗಿ ವರ್ಕ್ ಮಾಡಿದ್ದೇನೆ. ಯಾಕಂದ್ರೆ ನಮಗೆ ಅಲ್ಲಿ ಕೋಚಿಂಗ್ ಬೇರೆ ಬ್ಯಾಚಿಗೆಲ್ಲ ಹೋಗ್ಲಿಕ್ಕೆ ಇತ್ತು. ಎಲ್ಲ ಸ್ಟೂಡೆಂಟ್ಸ್ ಅದು ನಾವು ಹೇಳೋದೇನು, ಎಲ್ಲ ಸ್ಟೂಡೆಂಟ್ಸ್ ಎಕ್ಸಾಮ್ ಆಗಿ ಬಂದು ಹೇಳೋದೇನು ಅಂತ ಹೇಳಿದರೆ, ಅವರೆಷ್ಟು ಜಾಸ್ತಿ ಮಾಕ್ ಟೆಸ್ಟ್ಗಳನ್ನು ಬರೀತಾರೆ ಅಷ್ಟು ಅವರಿಗೆ ಎಕ್ಸಾಮಿಗೆ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ದಯವಿಟ್ಟು ಈಗ ಇಲ್ಲಿ ಆನ್ಲೈನಲ್ಲಿ ತುಂಬ ಮಂದಿ ನೋಡ್ತಾ ಇರ್ಬೋದು. ಮತ್ತು ಪ್ರೆಸೆಂಟ್ ಸ್ಟೂಡೆಂಟ್ಸ್ಗೆ ಏನು ಅಂತ ಹೇಳಿದರೆ, ಮಾಕ್ ಟೆಸ್ಟ್ ತಗೊಳ್ಳಿ. ಇನ್ನಿರುವಂಥ 100 ಡೇಸಲ್ಲಿ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನ ತಗೊಂಡು ನೀವು ಎಷ್ಟು ಟೆಸ್ಟ್ ಬರೀಬೇಕು ಅಂತ ಹೇಳಿದರೆ ಎಕ್ಸಾಮಲ್ಲಿ ಸೆಕೆಂಡ್ ಟೈಮ್ ಕ್ವಶನ್ ನೋಡುವಾಗ ಆಗಬೇಕು, ಅಷ್ಟು ನೀವು ಬರೀಲೇಬೇಕು. ಸೆಕೆಂಡ್ ಕ್ಲಿಯರ್? ಓಕೆ, ನಾವು ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ PYQ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನೀಟ್ ಇರ್ಬೋದು, CET ಅವರು ಇರ್ಬೋದು, ಅಥವಾ JEE ಅವರು ಇರ್ಬೋದು. ಸೊ ನಿಮಗೆ ಬೇರೆ ಸೆಷನಲ್ಲಿ ಬೇರೆ ಕಾನ್ಸೆಪ್ಟಲ್ಲಿ ಹೇಳಿರ್ಬೋದು. ಬಟ್ ನನಗಿರುವಂಥ ಕಾನ್ಸೆಪ್ಟ್ ಇವತ್ತು ನೀಟ್ ಮತ್ತು JEE ಮಾರ್ಕ್ ಹೇಗೆ ಜಾಸ್ತಿ ಮಾಡೋದು, ಅಥವಾ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ ಟಿಪ್ಸ್ ಹೇಳಿ ಅಂತೇಳಿ. ಹಾಗಾಗಿ ನಾನು ಅದರ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್. ನೀವು ನೀಟ್ ಬರೆಯುವವರು ಇರಲಿ, ಅಥವಾ CET ಬರೆಯುವವರು ಇರಲಿ, JEE ಬರೆಯುವವರು ಇರಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ PYQ ತುಂಬಾ ಇಂಪಾರ್ಟೆಂಟ್. ಈಗ ನಾವು ನೀಟ್ ಬರೆಯೋರಾಗಿದ್ದರೂ ಕೂಡ JEE ಮೈನ್ಸ್ ಇದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಂಪಲ್ಸರಿ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ನೀಟ್ ಕೆಮಿಸ್ಟ್ರಿ ನೀಟ್ ಬರೆಯೋರು PCB ನೀಟ್ ಗೊತ್ತಿದೆ ಅಲ್ಲ, ಸಿಲೆಬಸ್ ಗೊತ್ತಿದೆ, ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ. ನೀಟ್ನವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝೂಲಜಿ ಅಷ್ಟೇ ಇರೋದು. CET ಆದರೆ ನಾವು ಎಂಜಿನಿಯರಿಂಗ್ ಲೈನಿಗೆ ಹೋಗ್ಬೇಕಾದ್ರೆ PCM, ಮೆಡಿಕಲ್, ಪ್ಯಾರಾಮೆಡಿಕಲ್ ಕೋರ್ಸಸ್ ಎಕ್ಸೆಪ್ಟ್ ನೀಟ್ ಬರುವಂಥ ಬೇರೆ ಬಿಟ್ಟರೆ ಅಂಥದಕ್ಕೆಲ್ಲಿರುವಂಥದ್ದು PCB, ಅದೆಲ್ಲರಿಗೂ ಗೊತ್ತಿದೆ. ಬಟ್ ಯಾವುದೇ ಇದ್ದರೂ ಕೂಡ ನೀವು ನೀಟ್ ಬರೆಯೋರಿದ್ದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಕಾಮನ್ ಆಗಿರ್ತದೆ ಅಲ್ಲಿ ಸಿಲೆಬಸ್, NCERT ಸಿಲೆಬಸ್. ಹಾಗಾಗಿ ನೀವು ನೀಟ್ ಎಕ್ಸಾಮ್ ಬರೆಯೋರಾಗಿದ್ದರೂ ಕೂಡ JEE ಇದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋದನ್ನು ಮರೆತು ಬಿಡಬೇಡಿ. ನೀಟಿದಂತೂ ಮಾಡಲೇಬೇಕು,
ಮಾಡ್ತೇವೆ ನಾವು. ನೀಟ್ ಬರೆಯೋರು ಅಂತ ಹೇಳಿದರೆ ನೀಟಿದ್ದು ಪ್ರಿವಿಯಸ್ ಇಯರ್ ಕ್ವಶನ್ ಮಾಡ್ತೇವೆ. ಬಟ್ ನೀಟಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳಿದರೂ ಕೂಡ ನೀವು ಲಾಸ್ಟ್ ಇಯರ್ ಪ್ರಿವಿಯಸ್ ಇಯರ್ ಇದ್ದು JEE ಕ್ವಶನ್ಸ್ ಕೂಡ ಸಾಲ್ವ್ ಮಾಡಬೇಕು. JEE ಮೇನ್ಸ್ JEE ಮೇನ್ಸ್ ಇದ್ದು ಕ್ವಶನ್ ಸಾಲ್ವ್ ಮಾಡಲೇಬೇಕು. ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ ನಾವು ಸಾಲ್ವ್ ಮಾಡ್ತೇವೆ ಅಷ್ಟು ನಮಗೆ ಹೆಲ್ಪ್ ಆಗುವಂಥದ್ದು. ಪ್ರಿವಿಯಸ್ ಇಯರ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಹೇಳಿದ್ದು ನಾನು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ, ಇಷ್ಟು ಬರಲೇಬೇಕು ಅಂತೇಳಿ. ಸೆಕೆಂಡ್ ಪಾಯಿಂಟ್ ನಾನು ಹೇಳಿದ್ದು ಯಾವುದು ಹೇಳಿ, ಮಾಕ್ ಟೆಸ್ಟ್ಗಳು, ತುಂಬ ಮ್ಯಾಕ್ಸಿಮಮ್ ಮಾಕ್ ಟೆಸ್ಟ್ಗಳನ್ನು ತಗೊಳ್ಳುವಂಥದ್ದು. ಥರ್ಡ್ ಪಾಯಿಂಟ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದು ನೀವು ನೀಟ್ ಬರೆಯೋರಾಗಿದ್ದರೂ ಕೂಡ ಅದರಲ್ಲಿ ಮ್ಯಾಥ್ಸ್ ಬಿಡಿ, ನೀವು ನೀಟ್ ಬರೆಯೋರೆ ಮ್ಯಾಥ್ಸ್ ಬೇಡ, ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಕಾಮನ್ ಆಗಿರ್ತದೆ. JEE ಮೇನ್ಸಲ್ಲಿ ಈಗ ಗೊತ್ತಿರ್ಬೋದು, ಮೊನ್ನೆ JEE ಮೇನ್ಸ್ ಎಕ್ಸಾಮ್ ಆಯಿತು. ಮೊನ್ನೆ JEE ಮೇನ್ಸ್ ಎಕ್ಸಾಮಲ್ಲಿ ಬರ್ದಿದ್ದೀರಿ, ಹೆಚ್ಚಿನವರೆಲ್ಲ ಬರ್ದಿದ್ದೀರಿ. ಓಕೆ, ಹೆಚ್ಚಿನವರೆಲ್ಲ ಎಕ್ಸಾಮ್ ಬರ್ದಿದ್ದೀರಿ, JEE ಮೇನ್ಸ್ ಎಕ್ಸಾಮ್ ಬರ್ದಿದ್ದೀರಾ. ಸೊ ನಿಮಗೆ ಬೇರೆ ಬೇರೆ ಸ್ಲಾಟಲ್ಲಿ ಬೇರೆ ಬೇರೆ ಎಕ್ಸಾಮ್ ಆಗಿದೆ. ಎಲ್ಲ ಕ್ವಶನ್ ಪೇಪರ್ಸಿಗೆ ಸದ್ಯದಲ್ಲಿ ಸಿಗ್ತದೆ, ನಿಮಗೆ ಹೆಚ್ಚಿನವರಿಗೆಲ್ಲ ಸಿಕ್ಕಿರ್ಬೋದು. ಅದರ ಆನ್ಸರ್ ಕೀ ಸಿಗ್ತದೆ, ಅದನ್ನೆಲ್ಲ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ತುಂಬ ಕ್ವಶನ್ ಪೇಪರ್ಸ್ಗಳಿದೆ, ಎಲ್ಲ JEE ಮೇನ್ಸ್ ಕೂಡ ಸಾಲ್ವ್ ಮಾಡಿ, ಫಿಸಿಕ್ಸ್ ಕೆಮಿಸ್ಟ್ರಿ. ಯಾಕೆಂದರೆ ಈಗ ನೀಟ್ನವರಿಗೆ ಬಯಾಲಜಿಯಲ್ಲಿ 360ಗೆ 360 ಸ್ಕೋರ್ ಮಾಡ್ತೀರಿ, ಹೆಚ್ಚಿನವರೆಲ್ಲ ಬಯಾಲಜಿ ಈಸಿ. ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ, ಬಯಾಲಜಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಕೆಮಿಸ್ಟ್ರಿಯನ್ನು ಸ್ವಲ್ಪ ವೊಲಟೈಲ್, ಮರ್ತೋಗ್ತದೆ. ನೀಟ್ನವ್ರಿಗೆ ಮೆಮರಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಕೆಮಿಸ್ಟ್ರಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ಮೆಮರಿ ಕೂಡ ಯೂಸ್ ಮಾಡಬೇಕು. ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಶುಡ್ ರೈಟ್ ಆ್ಯಂಡ್ ಲರ್ನ್, ಅದೆಲ್ಲ ಕಾನ್ಸೆಪ್ಟ್ ಇದೆ, ಅದು ಮತ್ತೊಮ್ಮೆ ಹೇಳುವ. ಬಟ್ ಏನೇ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ಕೆಮಿಸ್ಟ್ರಿ ಕೂಡ ಓದಬೇಕಾಗ್ತದೆ ಜಾಸ್ತಿ. ಇನ್ನು ಫಿಸಿಕ್ಸ್, ಹೆಚ್ಚಿನವರಿಗೆ ಫಿಸಿಕ್ಸೇ ಕಷ್ಟ, 150 ಸ್ಕೋರ್ ಮಾಡೋದು ಕಷ್ಟ ಫಿಸಿಕ್ಸಲ್ಲಿ. ಸೊ ಹಾಗಾಗಿ ಫಿಸಿಕ್ಸನ್ನು ಜಾಸ್ತಿ ಟೈಮ್ ಕೊಡಬೇಕು. ಯಾವ್ದು ನಿಮ್ಗೆ ಕಷ್ಟ ಆಗ್ತದೆ ಜಾಸ್ತಿ ಟೈಮ್ ಕೊಡಿ. ಬಟ್ ಟೋಟಲ್ ಆಗಿ ನಿಮ್ಮ ಏನು ಏಮಿದೆ, ಗೋಲ್ ಇದೆ, 720ಗೆ 720 ಅಥವಾ 700 ಅಥವಾ 650. ಸೊ ಯಾಕೆಂದರೆ ಈ ವರ್ಷ 720 ತುಂಬ ಕಷ್ಟ. ಬಟ್ ಎನಿಹೌ ನಿಮಗೀಗ ಏಮ್ಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಷ್ಟು ಟಾಪ್ ಬರಲೇಬೇಕು, ಮಾರ್ಕ್ ಬರಲೇಬೇಕು. ಹಾಗಾಗಿ ಸೊ ನೀವು ಆ ಥರ ಕಾನ್ಸೆಪ್ಟ್ ಟಾರ್ಗೆಟ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಹೇಳ್ತಿದ್ದೆ, ಥರ್ಡ್ ಪಾಯಿಂಟ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೀವು ನೀಟ್ ಬರೆಯೋರಾಗಿದ್ದರೂ ಕೂಡ JEE ಮೈನ್ಸ್ ಇದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇದ್ದು ಕಂಪಲ್ಸರಿ ಸಾಲ್ವ್ ಮಾಡಲೇಬೇಕು ಎಲ್ಲರೂ ಕೂಡ. ಓಕೆ, ಗೊತ್ತಾಗ್ತದೆ ಅಲ್ಲ? ಎಸ್. ಇನ್ನು ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ, ನಾವು ಪ್ರತಿ ಮಾಕ್ ಟೆಸ್ಟ್ಗಳನ್ನು ಬರೆದಾಗಲೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೇವೆ, ಖುಷಿ ಪಡಿ, ನೀವು ಎಂಜಾಯ್ ಮಾಡಿ. ಪ್ರತಿ ದಿವಸ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ನಾವು, ಇಲ್ಲದಿದ್ದರೆ ಸಾಧ್ಯ ಇಲ್ಲ, ನಾವು ಟಾರ್ಗೆಟ್ ರೀಚ್ ಆಗಲಿ ಸಾಧ್ಯ ಇಲ್ಲ. ಸೊ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡ್ದು. ಸೊ ನೀಟ್ ಎಕ್ಸಾಮ್ವರೆಗೂ ನಿಮಗೆ ಆಪ್ಷನ್ ಇದೆ, ಪ್ರತಿ ದಿವಸ ಇಂಪ್ರೂವ್ ಆಗಲೇಬೇಕು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಈ 720 ಮಾರ್ಕ್ ಎಕ್ಸಾಮನ್ನು ಮಿನಿಮಮ್ 25 lakhs ಜನ ಬರೀತಾ ಇದ್ದಾರೆ. ಎಷ್ಟೋ ಮಂದಿ ಲಾಂಗ್ ಟರ್ಮ್ ಅಂದರೆ ರಿಪೀಟರ್ ತಗೊಂಡು ಬರೀತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಷ್ಟು ಎಫರ್ಟ್ ಹಾಕಬೇಕು ಅಂತ ಹೇಳಿದರೆ, ಬೋರ್ಡಲ್ಲಿ ಬರ್ತದೆ ಹೆಚ್ಚಿನವರಿಗೆಲ್ಲ, ಬೋರ್ಡಲ್ಲಿ ಈಗ ಥಿಯರಿ ಎಕ್ಸಾಮಲ್ಲಿ 600ಗೆ 600 ಸ್ಕೋರ್ ಮಾಡ್ತೇವೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಚೀವ್ ಮಾಡಿದರೆ ಏನು ಸಾಧ್ಯ ಇದೆ? ಅದು ಮೈನಾಗಿ ಯಾಕೆ ಕಷ್ಟ ಆಗ್ತದೆ ಫಸ್ಟ್ ಯಾಕಂತ ಹೇಳಿ, ನಮ್ಮಲ್ಲಿ ಕರ್ನಾಟಕ ಬೋರ್ಡ್ ಅವರಿಗೆ 11th ಅಥವಾ ಫಸ್ಟ್ PUCಯಲ್ಲಿ ಸ್ವಲ್ಪ ಹೋಲ್ಡ್ ಕಮ್ಮಿ ಇರ್ತದೆ. ಸೊ ಫಸ್ಟ್ PUCಯ ಕಾನ್ಸೆಪ್ಟನ್ನು ನೀವು ತರೋ ಮಾಡೋದಿದ್ದರೆ ನೀಟಿಗೆ 50% ಫಸ್ಟ್ PUC ಬಂದೇ ಬರ್ತದೆ. ಈಗ CET ಬರೆಯೋರಿಗಾದರೆ ಒಂದು ಚಾನ್ಸ್ ಇದೆ, ಏನು ಅಂತ ಹೇಳಿದರೆ ಒಂದು 40% ಫಸ್ಟ್ PUC ಬರೋದು, 60% 12th ಅಂದರೆ ಸೆಕೆಂಡ್ PUC ಬರೋದು. ಬಟ್ ನಮಗೆ ನೀಟ್ ಬರೆಯೋರಿಗೆ ವೆರಿ ಇಂಪಾರ್ಟೆಂಟ್, ನೀಟ್ ಬರೆಯೋರಿಗೆ ನಮಗೆ ಜಾಸ್ತಿ ಕಾನ್ಸೆಪ್ಟ್ ಇರೋದು ಯಾವುದು ಅಂತ ಹೇಳಿದರೆ ಹಾಗೇನಿಲ್ಲ, ಈಕ್ವಲ್ 11th ಮತ್ತು 12th ಈಕ್ವಲ್ ಇದೆ. ಸೊ ನಾವೇನು ಮಾಡ್ತೇವೆ, ಫಸ್ಟ್ PUC ಬಂದಾಗ ಸ್ವಲ್ಪ ಏನೋ ಕಾಲೇಜ್ ಬಂದಾಗ ಸ್ವಲ್ಪ ಟೈಮ್ ತೆಕ್ಕೊಳ್ತೇವೆ, ಸೆಟ್ ಆಗಲಿಕ್ಕೆ, ನಮಗೆ ರೆಡಿ ಆಗಲಿಕ್ಕೆ ಎಲ್ಲ ಟೈಮ್ ತೆಕ್ಕೊಳ್ತೇವೆ. ಹಾಗಾಗಿ ನೀವು 11th ಬ್ಯಾಕ್ ಉಳಿತೀರಾ. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಸೊ ಇದೇ ಥರ ನೀವು ಮಾಡಬೇಕು ಅಂತ ಹೇಳೋ ಕಾರಣ ಕೇಳ್ತಿದ್ದೇನೆ. ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಫಸ್ಟ್ PUCಗೆ ಜೂನಲ್ಲಿ ಕಾಲೇಜ್ ಸ್ಟಾರ್ಟ್ ಆದರೆ ರೆಗ್ಯುಲರ್ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಕ್ಲಾಸ್ ಮಾಡುವಂಥದ್ದು, ಥಿಯರಿ ಮತ್ತು ಕೋಚಿಂಗ್ ಸೈಮಲ್ಟೇನಿಯಸ್ಲಿ ಆಗ್ತಾ ಹೋಗ್ತದೆ. ಡಿಸೆಂಬರಿಗೆ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಸ್ಟಾರ್ಟ್ ಮಾಡಿಬಿಡ್ತೇವೆ. ಸೆಕೆಂಡ್ PUC ಆಗಸ್ಟಿಗೆ ಹಾಗೂ ಕಂಪ್ಲೀಟ್ ಮುಗ್ದು ಹೋಗ್ತದೆ. ಈಗ ಪ್ರೆಸೆಂಟ್ ಸೆಕೆಂಡ್ PUC ಮಕ್ಕಳಿಗೆ ಆಗಸ್ಟಿಗೆ ಕಂಪ್ಲೀಟ್ ಸಿಲೆಬಸ್ ಮುಗ್ದೋಗಿತ್ತು, ಆಗಸ್ಟ್ 31ಗೆ ವಿತ್ ನೀಟ್ JEE CET ಒಂದು ರೌಂಡ್ ಮುಗ್ದೋಗಿತ್ತು. ಆಮೇಲೆ ಏನು ಮಾಡಿದೆವು ನಾವು ಅಂತ ಹೇಳಿದರೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ಮಂತ್ ಬರೀ ನಾವು ಫಸ್ಟ್ PUCಯ ಕಾನ್ಸೆಪ್ಟನ್ನೇ ರಿಪೀಟ್ ಮಾಡಿದೆವು. ನೀಟ್ನವರಿಗೆ ಬರೀ ನೀಟ್ ಮಾತ್ರ, PCB ಮಾತ್ರ, ಇಂಜಿನಿಯರಿಂಗ್ ಹೋಗುವವರಿಗೆ PCM ಮಾತ್ರ, ಬರೀ ಫಸ್ಟ್ PUC ಮಾತ್ರ ರಿಪೀಟ್ ಮಾಡಿದೆವು. ಸೊ ಈ ಥರ ಫಸ್ಟ್ PUC ಮಾತ್ರ ರಿಪೀಟ್ ಮಾಡಿದ್ರಿಂದಾಗಿ ನಮ್ಮ ಮಕ್ಕಳು ಫಸ್ಟ್ PUCಯಲ್ಲಿ ತುಂಬ ಇಂಪ್ರೂವ್ ಆಯ್ತು ಮಾರ್ಕಲ್ಲಿ.
ಫಸ್ಟ್ ಪಿ ಯು ಸಿ ಮಾತ್ರ ಮಾಡಿದವರಿಗೆ ಪುನಃ ಸೆಕೆಂಡ್ ಪಿ ಯು ಸಿಲಿರುವಾಗ ಒಂದು ರೌಂಡ್ ನೀಟ್ ಮುಗಿಸಿ ವಿತ್ ಕೋಚಿಂಗ್ ಮುಗಿಸಿ ನಾವು ಮತ್ತೆ ಅವರಿಗೆ ಆಗಸ್ಟ್ ನಂತರ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳು ಬರೀ ನಾವು ಅವರಿಗೆ ಫಸ್ಟ್ ಪಿ ಯು ಸಿಯ ಕೋಚಿಂಗ್ ಕೊಟ್ಟ ಕಾರಣ ಅವರಿಗೆ ತುಂಬ ಒಂದು ಫಸ್ಟ್ ಪಿ ಯು ಸಿಯಲ್ಲಿ ರೆಡಿ ಆಗಲಿಕ್ಕೆ ಟೈಮ್ ಸಿಕ್ಕಿದೆ. ಸೊ ಅದನ್ನು ನೀವು ಕೂಡ ಮಾಡಲೇಬೇಕು. ಯಾಕಂತ ಹೇಳಿದರೆ ಸೆಕೆಂಡ್ ಪಿ ಯು ಸಿ ಅವರಿಗೆ ಪ್ರೆಸೆಂಟ್ 12th ಇದ್ದವರಿಗೆ ಸೆಕೆಂಡ್ ಪಿ ಯು ಸಿ ಕಾನ್ಸೆಪ್ಟಲ್ಲಿ ಸ್ಕೋರ್ ಮಾಡಿ ತುಂಬ ಈಸಿ. ಬಟ್ ನಿಮ್ಮ ಮಾರ್ಕ್ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ಫಸ್ಟ್ ಪಿ ಯು ಸಿಯಲ್ಲಿ ಮಾರ್ಕ್ ಹೋಗುವಂಥದ್ದು. ಸೊ ಅದಕ್ಕೋಸ್ಕರ ಟೈಮ್ ಕೊಡಿ. ಇನ್ನಿರುವಂಥ ಒಂದು 100 ಡೇಸಲ್ಲಿ ನಿಮ್ಮ ಯಾವ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಲಿಲ್ಲ, ಪೆಂಡಿಂಗ್ ಇದೆ, ಅದಕ್ಕೆ ಟೈಮ್ ಕೊಡಿ. ಸೊ ಪ್ರತಿ ದಿವಸ ನಾವು ಇಂಪ್ರೂವ್ ಆಗ್ತಾ ಹೋಗಬೇಕು. ಪರ್ ಡೇ 1 ಮಾರ್ಕ್ ಆದರೂ ಜಾಸ್ತಿ ಆಗಲೇಬೇಕು. ನಮ್ಮ ಚೇತನ್ ರಾಮ್ ಸರ್ನ ಮೋಟಿವೇಶನ್ ಟಾಕ್ ಕೇಳಿದ ಮೇಲೆ ಖಂಡಿತ ಎಲ್ಲರೂ ಆ್ಯಕ್ಟಿವೇಟ್ ಆಗಿದ್ದೇವೆ ನಾವೆಲ್ಲ. ಹಾಗಾಗಿ ಪರ್ ಡೇ 1 ಮಾರ್ಕ್ ಜಾಸ್ತಿ ಆದರೂ ಕೂಡ, ಈಗ ನಮ್ಮ ಹುಡುಗ ಹೇಳಿದ 550 ಎಷ್ಟು ಸ್ಕೋರ್ ಮಾಡ್ತಿದ್ರಿ? 520. ಆರಾಮ್ಸೆ ಇನ್ನು 100 ಡೇಸ್ ಇದೆ, 620 ಸ್ಕೋರ್ ಮಾಡ್ಬೋದು. 100% 620 ಸ್ಕೋರ್ ಮಾಡಿದರೆ ಈ ವರ್ಷ ಅಂತೂ ಒಳ್ಳೆಯ ಸ್ಕೋರ್ ಅದು. ಈ ವರ್ಷ ಅಂದರೆ ಪ್ರೆಸೆಂಟ್ ಇಯರ್. ಲಾಸ್ಟ್ ಇಯರ್ವರೆಗೆ ನಮ್ಗೆ ಗೊತ್ತಿದೆ 600 ಬಂದರೂ ಕೂಡ ಸ್ವಲ್ಪ ಕಷ್ಟ ಇತ್ತು. ಬಟ್ ಈ ವರ್ಷ ಏನಾಗ್ತದೆ ಅಂತ ಹೇಳಿದರೆ ನೋ ಚಾಯ್ಸಲ್ಲಿ ತೆಗೆದಿದ್ದಾರೆ ಲಾಸ್ಟಿಗೆ. ಅಂದರೆ ಮೊದಲು ಕೋವಿಡ್ಗಿಂತ ಮೊದಲು ಯಾವ ಥರ ಪ್ಯಾಟರ್ನ್ ಇತ್ತು, ನೀಟ್ ಪ್ಯಾಟರ್ನ್ ಇತ್ತು, ಅದೇ ಪ್ಯಾಟರ್ನನ್ನು ಮತ್ತೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಈ ವರ್ಷ ಹೆಚ್ಚಿನ ಅಂಶ 1,500 4 ಮೆಡಿಕಲ್ ಕಾಲೇಜ್ಗಳು ಹೊಸ್ತು ಬರ್ತಾ ಇದೆ, ಗೊತ್ತಿರ್ಬೋದು ಎಲ್ರಿಗೂ ಕೂಡ. ಹಾಗಾಗಿ ಮೊದಲೊಂದು 12,500 ಸೀಟ್ ಇತ್ತು ಕರ್ನಾಟಕದಲ್ಲಿ, ಮೆಡಿಕಲ್ ಸೀಟ್ ಇತ್ತು. ಈ ವರ್ಷ ಮತ್ತೆ 1,500 ಸೀಟ್ ಜಾಸ್ತಿ ಆಗ್ತಾ ಇದೆ. ಏನು ಜಾಸ್ತಿ ಆದರೂ ಕೂಡ ಕಾಂಪಿಟೇಷನ್ ಅಷ್ಟೇ ಜಾಸ್ತಿ ಆಗ್ತಾ ಇದೆ, ಅಷ್ಟೇ ಮಂದಿ ನೀಟ್ ಆಸ್ಪಿರೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಬೇರೆ ಆಪ್ಷನ್ ಇಲ್ಲ. ಸೊ ಕರೆಕ್ಟಾಗಿ ಓದಿದರೆ ಆಯಿತು. NCERT ಎಷ್ಟು ಸರ್ತಿ ಓದಿ ಆಗಿದೆ? ನಿಮ್ದು NCERT ಎಷ್ಟು ಸರ್ತಿ ಓದಿ ಆಗಿದೆ ಕಂಪ್ಲೀಟ್? ಎಸ್, ಓಕೆ. NCERT ಮಿನಿಮಮ್ ಅಂದರೆ ಒಂದು 3 to 4 ಟೈಮ್ಸ್ ಓದಿ ಆಗಲೇಬೇಕು. ಫೈನಲ್ ಎಕ್ಸಾಮ್ ಬರೆಯೋ ಮೊದಲು NCERT ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಮಿನಿಮಮ್ 3 to 4 ಟೈಮ್ ಕಂಪಲ್ಸರಿ ಓದಿ ಆಗಿರಬೇಕು. ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಅದರ ಬ್ಯಾಕ್ ಸೈಡ್ ಸಮ್ಮರಿ ಇದೆ, ಅದು ಓದಬೇಕು. ಆಮೇಲೆ ಎಕ್ಸಸೈಸ್ ಇದೆ, ಅದು ಸಾಲ್ವ್ ಮಾಡಬೇಕು. ಆಮೇಲೆ ಇಲ್ಲಿ ಬಾಕ್ಸ್ ಒಳಗೆ ಬರ್ದಿರ್ತಾರೆ, ಗೊತ್ತಿರ್ಬೋದು. ಬಾಕ್ಸ್ ಒಳಗೆ ಯೆಲ್ಲೋ ಕಲರಲ್ಲಿದೆ, ಆರೆಂಜ್ ಕಲರ್ ಇದೆ, ಎಲ್ಲ ಯಾವುದು ಬಿಡಲಿಕ್ಕೆ ಇಲ್ಲ NCERT ಎಕ್ಸೆಪ್ಟ್ ಅದು ನಮ್ಮದು ಕರ್ನಾಟಕದಿದೆಲ್ಲ ಫಸ್ಟ್ ಪೇಜ್ ಲಾಸ್ಟ್ ಪೇಜ್, ಅದು ಬೇಡ ಅಷ್ಟೇ. ಉಳಿದೆಲ್ಲ ಓದಿರ್ಬೇಕು ನೀವು. ಅದರೊಟ್ಟಿಗೆ ಎಕ್ಸಾಂಪ್ಲರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಎಕ್ಸಾಂಪ್ಲರ್ ಅಂತೂ 100% ನೀವು ಎಕ್ಸಾಂಪ್ಲರ್ ಸಾಲ್ವ್ ಮಾಡಲೇಬೇಕು. ನೀವು ನೀಟ್ ಬರೆಯೋರಿರಲಿ, CET ಬರೆಯೋರಿರಲಿ, JEE ಬರೆಯೋರಿರಲಿ, ಎಕ್ಸಾಂಪ್ಲರ್ ಸಾಲ್ವ್ ಮಾಡದಿದ್ದರೆ ನಾವು ಸಾಧ್ಯವಿಲ್ಲ. ನಾವೇನು ಮಾಡ್ತೇವೆ ಕೆಲವೊಮ್ಮೆ ಅಂತ ಹೇಳಿದರೆ, ಸೊ ಇದನ್ನೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೇವೆ. NCERT ನಮಗೆಲ್ಲ ತುಂಬ ಈಸಿ ಇದೆ, NCERT ಬೇಡ. ಯಾವುದೋ ದೊಡ್ಡ ಹೈಯರ್ ಆಥರ್ ಬುಕ್ಕು, ದೊಡ್ಡ ಬುಕ್ ಅಂತ ತಗೊಂಡು ಓದ್ತೇವೆ ನಾವು. ಬಟ್ ನಮ್ಮದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದರೆ, ಎಲ್ಲಿ ಪ್ರಾಬ್ಲಮ್ ಆಗೋದು? ನಾವು NCERT ಓದಿರೋದಿಲ್ಲ, ಎಕ್ಸಾಂಪ್ಲರ್ ಬುಕ್ಕೆ ಸಾಲ್ವ್ ಮಾಡಿರೋದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ನೇ ಸಾಲ್ವ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಹೇಗೆ ಸಾಧ್ಯ ಹೇಳಿ? ಸೊ ಫಸ್ಟ್ ನಮಗೆ ಬೇಸಿಕ್ NCERT ಕರೆಕ್ಟಾಗಿ ಮಿನಿಮಮ್ 3 to 4 ಟೈಮ್ಸ್ ಓದಿ ಆಗಲೇಬೇಕು. ಆಮೇಲೆ ನಿಮಗೆ ಯಾವುದು ಬೇರೆ ಒಳ್ಳೊಳ್ಳೆ ಬುಕ್ಸ್ ಇದೆ ರೆಫರ್ ಮಾಡಿ, ಅಥವಾ ಆನ್ಲೈನ್ ಟೆಸ್ಟ್ ಸೀರೀಸ್ ಬರೀರಿ, ಅಥವಾ ಆನ್ಲೈನ್ ಕ್ಲಾಸ್ ಕೇಳಿ. ಯಾವಾಗ NCERT ಓದಿ ಆದರೆ ಮಾತ್ರ. NCERT ಓದಿ ಆಗಲಿಲ್ಲ, ಆನ್ಲೈನ್ ಕ್ಲಾಸ್ ಕೇಳಿ ಏನು ಸಾಧನೆ ಮಾಡಲಿಕ್ಕಿದೆ? ಕರೆಕ್ಟ್ ಅಲ್ವಾ? ಸೊ NCERT ಮಿನಿಮಮ್ ಅಂದರೂ ಕೂಡ 3 to 4 ಟೈಮ್ ಕಂಪ್ಲೀಟಾಗಿ ಓದಿರಬೇಕು. ಎಕ್ಸಾಂಪ್ಲರ್ ಇರ್ಬೋದು, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಮಾಕ್ ಟೆಸ್ಟ್ಗಳು, ಆನ್ಲೈನಲ್ಲಿ ಮಾಕ್ ಟೆಸ್ಟ್ಗಳನ್ನ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೊಳ್ಳಿ. ಬಟ್ ನೀವು ಹೈಯರ್ ಎಂಡ್ ಬುಕ್ ಓದೋ ಬದಲು, ಅಥವಾ ದೊಡ್ಡ ಆಥರ್ ಬುಕ್ ಓದೋ ಮೊದಲು ಫಸ್ಟಿಗೆ ನಾವು NCERT ಕಂಪ್ಲೀಟ್ ಮಾಡಲೇಬೇಕು. ಮತ್ತು ಪ್ರತಿ ದಿವಸ ನಾವು ಇಂಪ್ರೂವ್ ಆಗ್ತಾ ಖುಷಿ ಪಡಬೇಕು. ನಾವು ಗೋಲಿಗೆ ರೀಚ್ ಆಗ್ತಾ ಇದ್ದೇವೆ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ. ಸೊ ನನಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಎನಿಹೋ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ. ಯಾಕೆಂತ ಹೇಳಿದರೆ ಸೆಕೆಂಡ್ PU C ಮಕ್ಕಳು ನಾವು 12th ಇದ್ದೇವೆ. ನಾವು ಒಂದು ನಮ್ಮ ಡ್ರೀಮ್ ಏನಿದೆ ಮೆಡಿಕಲ್ ಮಾಡಬೇಕು ಅಂತೇಳಿ, ಅದರ ಟುವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಲೇಬೇಕು. ಪ್ರತಿ ದಿನ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಒಂದು ದಿನ ಕೂಡ ನಾವು ಇನ್ನಿರುವಂಥ 100 ಡೇಸಲ್ಲಿ 0 ಡಿಸ್ಟ್ರಾಕ್ಷನ್ ಇರಲಿಕ್ಕೆ ಇಲ್ಲ. ಕಾನ್ಸಂಟ್ರೇಟ್ ಆಗಿ ವರ್ಕ್ ಮಾಡಬೇಕು. ಡಿಸ್ಟ್ರಾಕ್ಷನ್ ಬಂದರೆ ಹೋಯ್ತು. ಸೊ ಈಗ ನಿಮ್ಮ ಇಮ್ಯಾಜಿನ್ ಮಾಡಿ, ಒಂದು ದೊಡ್ಡ ಅಚೀವ್ಮೆಂಟ್ ಯಾವುದೇ ಇರ್ಬೋದು. ಈಗ ವರ್ಲ್ಡ್ ಕಪ್ಗೆ ಕ್ರಿಕೆಟರ್ಸ್ ಯಾವ ಥರ ರೆಡಿ ಆಗ್ತಾರೆ ಲಾಸ್ಟ್ ಡೇಸಲ್ಲಿ, ಫ್ಯೂ ಡೇಸ್ ಅಲ್ವಾ? ಅಥವಾ ನಮ್ಮ ಒಂದೇನೋ ಒಂದು ಗ್ರೇಟ್ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಲಾಸ್ಟ್ 100 ಡೇಸ್ ಹೇಗೆ ಇಂಪಾರ್ಟೆಂಟ್ ಇದೆ, ಅದೇ ಥರ. ಸೊ ನೀಟ್ ಅಚೀವರ್ಸಿಗೆ, CET ಅಚೀವರ್ಸಿಗೆ, JEE ಅಚೀವರ್ಸ್ ಇರುವಂಥ ಒಂದು ಲಾಸ್ಟ್ 100 ಡೇಸ್ ನಾವು ಅಷ್ಟು ಇಂಪಾರ್ಟೆಂಟಾಗಿ ತಗೊಂಡ್ರೆ ಮಾತ್ರ ಸಾಧ್ಯ. ಸೊ ತುಂಬ ಲೈಟಾಗಿ ತಗೊಂಡು ಸಾಧ್ಯ. ಈಗ 2020 ಮ್ಯಾಚಲ್ಲಿ ಲಾಸ್ಟ್ 4 ಓವರ್ ಡೆತ್ ಓವರ್ಸ್ ಅಂತ ಹೇಳ್ತಾರೆ, ಗೊತ್ತಿರ್ಬೋದು ನಿಮಗೆ, ಕರೆಕ್ಟ್ ಅಲ್ಲ? ಸೊ ಅಲ್ಲಿ ಒಳ್ಳೆ ಬೌಲರ್ ಆಗಿದ್ದರೆ ಒಳ್ಳೆ ಬೌಲಿಂಗ್ ಮಾಡಬೇಕವ. ನೀವು ಬ್ಯಾಟ್ಸ್ಮನ್ ಆಗಿದ್ದರೆ ಆ 4 ಓವರಲ್ಲಿ ಎಷ್ಟು 6-4 ಬಾರಿಸ್ತೀರಿ, ಅದರ ಮೇಲೆ ಮ್ಯಾಚ್ ವಿನ್ ಆಗ್ಬೋದು, ಅದು ಸೋಲ್ಬೋದು. ಸೊ ಹಾಗೆ ನೀವೀಗ ನೀಟ್ನವರು, JEE CET ಆಸ್ಪಿರೆಂಟ್ಸ್ನವರು
ಇನ್ನಿರುವಂಥ ಲಾಸ್ಟ್ 4 ಮಂತ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಷ್ಟರವರೆಗೆ ಏನು ಮಾಡಿದರೆ ಅದು ಕೌಂಟ್ ಬರುವುದಿಲ್ಲ. ಇನ್ನಿರುವಂಥ 4 ಮಂತಲ್ಲಿ ನಾವು ಏನು ಮಾಡ್ತೇವೆ ಅದರ ಮೇಲೆ ನಮ್ಮ ಫ್ಯೂಚರ್ ನಿಂತಿರುವಂಥದ್ದು. ಹಾಗಾಗಿ ಒಂದು ಡಿಸ್ಟ್ರಾಕ್ಷನ್ ಇರಲಿಕ್ಕೆ ಇಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾಸ್ ಇರ್ಬೋದು, ಅದರಲ್ಲಿ ನಮ್ಮಲ್ಲಿ ಅಂತೂ ನಾವು ಮಕ್ಕಳಿಗೆ ಮೊಬೈಲ್ ಕೊಡೋದೇ ಇಲ್ಲ. ನಮ್ಮ ಹಾಸ್ಟೆಲಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತದೆ, ಮೊಬೈಲ್ ಇಲ್ಲವೇ ಇಲ್ಲ, ಟಿ ವಿ ಇಲ್ಲ. ಆನ್ಲೈನ್ ಕ್ಲಾಸ್ ಮೊದಲು ನಾನು ಹೇಳಿದೆ ಫಸ್ಟ್ 4 ರೌಂಡ್ NCERT ಕಂಪ್ಲೀಟ್ ಮಾಡಿರ್ಬೇಕು, ಆಮೇಲೆ ಆನ್ಲೈನ್ ಕ್ಲಾಸ್ ಕೇಳಲಿಕ್ಕೆ ಇದೆ ಅವಕಾಶ ಇದೆ. 4 ರೌಂಡ್ NCERT ಆದರೆ ಮಿನಿಮಮ್ ಅಂದರೂ ಕೂಡ 600 ಮಾರ್ಕ್ ಅಚೀವ್ ಮಾಡ್ಬೋದು, ಆಮೇಲೆ ಆನ್ಲೈನ್ ಕ್ಲಾಸ್ ಕೇಳಿ. ಬಟ್ ಟೆಸ್ಟ್ ಸೀರೀಸ್ ತಗೊಳ್ಬೋದು ತುಂಬ. ಸೊ ಹಾಗೆ ಇದನ್ನೆಲ್ಲ ನಾವು ಡಿಸ್ಟ್ರಾಕ್ಷನ್ಸ್ ಯಾವುದಿದೆ ನಿಮಗೆ, ಫ್ರೆಂಡ್ಶಿಪ್ ಎಲ್ಲ ಇದೆ. ಮತ್ತು ನೀವು ಡಾಕ್ಟರ್ ಆದಮೇಲೆ ನೋಡಿ, ನಮ್ಮ ಹುಡುಗ ಮೊನ್ನೆ ಬಂದಿದ್ದ ಪ್ರಜ್ವಲ್ ಅಂತೇಳಿ, ಈಗ ಏಮ್ಸಲ್ಲಿ ಓದ್ತಾ ಇದ್ದಾನೆ. ಅವನ್ನ ಹೇಳ್ತಿದ್ದಾನೆ, ಸರ್ ತುಂಬ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ ಓದಲಿಕ್ಕೆ, ಒಂದು ಒಳ್ಳೆ ವಾತಾವರಣ ಇದೆ. ಹಾಗಾಗಿ ಮುಂದೆ ನಿಮ್ಗೆ ತುಂಬ ಅವಕಾಶಗಳಿದೆ. ಹಾಗಾಗಿ ಈಗ ಇರುವಂಥ ಇನ್ನೊಂದು 100 ಡೇಸ್ ಏನಿದೆ, 4 ಮಂತ್ ಏನಿದೆ, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಅದನ್ನು ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡಬೇಕಾಗ್ತದೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನೊಂದು, ನೀವು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ನೀವು ನೀಟ್ನವರಾಗಿರಿ, JEE ಅವರಾಗಿರಿ, CET ಅವರಾಗಿರಿ ಅಥವಾ ಥಿಯರಿಯವರಾಗಿರಿ, ನೀವೊಂದು ಟೈಮ್ ಟೇಬಲ್ ಸೆಟಪ್ ಮಾಡಲೇಬೇಕು. ನಿಮಗೆ ಬೇಕಾದಾಗೆ ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು ಆ ಥರ ಟೈಮ್ ಟೇಬಲ್. ನಿಮ್ಗೊಂದು ವೇಳೆ ನೀವು ಬಯಾಲಜಿ ಓಕೆ ಫುಲ್ ಕಂಪ್ಲೀಟ್ ಆಗಿದೆ, ಫಿಸಿಕ್ಸ್ ಟಫ್ ಆಗ್ತಾಯಿದೆ, ಫಿಸಿಕ್ಸ್ಗೆ ಜಾಸ್ತಿ ಟೈಮ್ ಕೊಡಿ. ಕೆಮಿಸ್ಟ್ರಿ ಕಷ್ಟ ಆಗ್ತಾ ಉಂಟು, ಕೆಮಿಸ್ಟ್ರಿಗೆ ಜಾಸ್ತಿ ಟೈಮ್ ಕೊಡಿ. ನೀವು ಮೊದಲೇ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಇಲ್ಲಾಂದರೆ ಯಾವುದೂ ಸಾಧ್ಯ ಇಲ್ಲ. ಈಗ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಮೊದಲು ಪ್ಲ್ಯಾನ್ ಮಾಡ್ತಾರೆ, ಬಿಲ್ಡಿಂಗ್ ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಪ್ಲ್ಯಾನ್ ಬೇಕು. ಸೊ ನಿಮಗೂ ಹಾಗೆ ನೀಟ್ ಕ್ರ್ಯಾಕ್ ಮಾಡಬೇಕು, JEE ಕ್ರ್ಯಾಕ್ ಮಾಡಬೇಕು, CET ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದರೆ ಪ್ಲ್ಯಾನ್ ಬೇಕು. ವಿದೌಟ್ ಪ್ಲ್ಯಾನ್ ಸಾಧ್ಯವೇ ಇಲ್ಲ. ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡಿ, ಇಷ್ಟನ್ನು ಓದಲೇಬೇಕು ಅಂತೇಳಿ. ಮತ್ತು ಸರ್ ಹೇಳಿದಾಗೆ ಟೈಮ್ ಸೇಮ್ 24 ಗಂಟೆ ಅಷ್ಟೇ ಇರೋದು ಎಲ್ರಿಗೂ ಕೂಡ. ಸೊ 24 ಗಂಟೆಯಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್, ಮಿನಿಮಮ್ ಅಂದರೂ ಕೂಡ ಒಂದು 12 ಗಂಟೆ ಓದಲೇಬೇಕು ಮಿನಿಮಮ್. ಅದು ಮ್ಯಾಕ್ಸಿಮಮ್ 18 ಗಂಟೆ ಓದಿದವರು ಇರ್ತಾರೆ, ಮಿನಿಮಮ್ ಅಂದರೂ ಕೂಡ 10 ರಿಂದ 12 ಗಂಟೆ ಓದಲೇಬೇಕು. ಒಬ್ಬ ನೀಟ್ ಆಸ್ಪಿರೆಂಟ್ ಆಗಿ ನೀವು 10 ರಿಂದ 12 ಗಂಟೆ ಓದಲಿಲ್ಲ ಅಂತ ಹೇಳಿದರೆ ನೀಟ್ ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನೆನಪಿಟ್ಕೊಳ್ಳಿ. ಯಾಕಂದರೆ ನೀಟ್ ಅಂತ ಹೇಳಿದರೆ ನಿಮಗೆ ಮೆಮೊರಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ನೀವು ಜಾಸ್ತಿ ಓದ್ತೀರಿ ಅಷ್ಟು ನಿಮಗೆ ಹೆಲ್ಪ್ ಆಗುವಂಥದ್ದು. ಮಿನಿಮಮ್ ಅಂದರೂ ಕೂಡ 10 to 12 ಅವರ್ ಓದಲೇಬೇಕು ನೀಟ್ ಆಸ್ಪಿರೆಂಟ್ಸ್ ಕಂಪಲ್ಸರಿಯಾಗಿ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಮ್ಮ ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ಯಾವ ಥರ ನಿಮಗೆ ನೀಟಲ್ಲಿ ಕ್ರ್ಯಾಕ್ ಮಾಡಬೇಕು, JEE CET ಅಚೀವ್ ಮಾಡಬೇಕು ಅಂತ ಹೇಳಿದರೆ ಒಂದು ಟೈಮ್ ಟೇಬಲ್ ನಿಮಗೆ ಬೇಕಾದಾಗೆ ಸೆಟಪ್ ಮಾಡ್ಕೊಳ್ಳಿ. ಅದರ ಪ್ರಕಾರ ನೀವು ಫಾಲೋಅಪ್ ಮಾಡಬೇಕು. ಸುಮ್ಮನೆ ಟೈಮ್ ಟೇಬಲ್ ಮಾಡೋದು, ಪ್ಲ್ಯಾನ್ ಮಾಡೋದು ಮಾತ್ರ ಅಲ್ಲ. ಸೊ ನೋಡಿ, ಸೊ 1 ಅವರಲ್ಲಿ ಎಷ್ಟು ಓದ್ತೀರಿ ಇಂಪಾರ್ಟೆಂಟ್, ನೀವು ಎಷ್ಟು ಗಂಟೆ ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ. ಸೊ ಸುಮ್ಮನೆ ಕೆಲವೊಮ್ಮೆ ಒಬ್ಬ ಸ್ಟೂಡೆಂಟ್, ನಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸ್ ತುಂಬ ಕೆಲವೊಮ್ಮೆ ಹಾಗೂ ಇರ್ತಾರೆ, ಸುಮ್ಮನೆ 12 ಗಂಟೆ ಕೂತ್ಕೊಳ್ಳೋದಷ್ಟೇ, ಓದೋದಿಲ್ಲ. ಸೊ ಅದು ಪ್ರಯೋಜನಕ್ಕೆ ಬರಲ್ಲ. ಸೊ ನೀವು ಎಷ್ಟು ಗಂಟೆ ಓದ್ತೀರಿ ಅಂತ ಹೇಳೋದಕ್ಕಿಂತಲೂ ಕೂಡ ಎಷ್ಟು ಓದಿದ್ದೀರಿ, ಇರುವ ಟೈಮಲ್ಲಿ ಎಷ್ಟು ಓದಿದ್ದೀರಿ ಅದು ತುಂಬ ಇಂಪಾರ್ಟೆಂಟ್. 1 ಅವರಿಗೆ ಎಷ್ಟು ಪೇಜ್ ಓದಿದ್ದೀರಿ. 1 ಅವರಿಗೆ ಒಂದೇ ಪೇಜ್ ಓದಿದ್ರೆ 12 ಅವರಿಗೆ ಬರೀ 12 ಪೇಜ್ ಓದ್ಬೋದು. ಸೊ ನೀವು ರೀಡಿಂಗ್ ಸ್ಪೀಡನ್ನು ಜಾಸ್ತಿ ಮಾಡಲೇಬೇಕು. ನಮ್ಮ ಚೇತನ್ ರಾಮ್ ಸರ್ ಕೂಡ ಹೇಳಿದ್ರು ಅದ್ರ ಬಗ್ಗೆ. ರೀಡಿಂಗ್ ಸ್ಪೀಡ್, ನೀಟ್ ಆಸ್ಪಿರೆಂಟ್ ತುಂಬ ಸ್ಪೀಡಾಗಿ ಓದಲೇಬೇಕು ನೀವು. CET ಅವರು ಇರ್ಬೋದು, JEE ಅವರು ಇರ್ಬೋದು, ಸ್ಪೀಡಾಗಿ ಓದೋದು ಪ್ರಾಕ್ಟೀಸ್ ಮಾಡಿ. ಸ್ಪೀಡಾಗಿ ಓದೋದು ಪ್ರಾಕ್ಟೀಸ್ ಮಾಡಿ. ನೀವು 1 ಅವರಿಗೆ ಎಷ್ಟು ಜಾಸ್ತಿ ಓದ್ತೀರಿ ಅಷ್ಟು ತುಂಬ ಹೆಲ್ಪ್ ಆಗುವಂಥದ್ದು ನಮಗೆ. ಹಾಗಾಗಿ ಮಿನಿಮಮ್ 10 to 12 ಅವರ್ ಓದಲೇಬೇಕು. ಟೈಮ್ ಟೇಬಲ್ ಸೆಟಪ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡಿದರೆ ಮಾತ್ರ ಸಾಧ್ಯ ಅಚೀವ್ ಮಾಡಿ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇದು ಮೈನ್ ಪಾಯಿಂಟ್. ನೀಟ್ ಮತ್ತು JEE CET ಅವರಿಗೆ ಬೇಕಾಗಿರೋ ಮೈನ್ ಇದು ಪಾಯಿಂಟ್ಸ್. ಇದು NCERT ಮೈನ್ ವೆರಿ ಇಂಪಾರ್ಟೆಂಟ್. NCERT ಮತ್ತು ಯಾವ್ದು ನಾವು ವೀಕ್ ಇರ್ತೀವಿ ಅಂತೇಳಿ 11th ಹೆಚ್ಚಿನ ಸ್ಟೂಡೆಂಟ್ಸ್ ಫಸ್ಟ್ PUC, ನಮ್ಮ ಕರ್ನಾಟಕ ಬೋರ್ಡ್ ಅವ್ರು ಏನು ಹೇಳ್ತೇವೆ ಫಸ್ಟ್ PUC ಅಂತ ಹೇಳ್ತೇವೆ. ಸೊ ಈ ಫಸ್ಟ್ PUC ಇದ್ದು ನೀಟ್ ಬರೆಯೋರಿಗೆ 50% ಬಂದೇ ಬರ್ತದೆ. ಸೊ ಫಸ್ಟ್ PUCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ಮಾತ್ರ ನೀಟಲ್ಲಿ ಒಳ್ಳೆ ಸ್ಕೋರ್ ಬರುವಂಥದ್ದು. ಯಾಕಂದರೆ ಇಲ್ಲಾಂದರೆ 50% ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ ತೆಗಿಲಿಕ್ಕೆ ಆಗ್ತದೆ, ಇನ್ನೂ 50% ಹೋಗ್ತದೆ. ಮಿನಿಮಮ್ ಅಂದರೂ ಕೂಡ ಈಗ 600 ತೆಗಿಲೇಬೇಕು ಮಾರ್ಕ್ ನೀಟ್ನವರು. ಆ ಥರ ತೆಗಿಬೇಕು ಅಂತ ಹೇಳಿದರೆ ಫಸ್ಟ್ PUC ಕಾನ್ಸೆಪ್ಟನ್ನು ಥರ ಮಾಡ್ಕೊಳ್ಳಿ. CET ಅವರಿಗೆ ಕೂಡ 40% ಫಸ್ಟ್ PUC ಇದೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು. ಓಕೆ, ಎಸ್. ಸೊ ನನ್ನ ನೀಟ್ ಮತ್ತು ಯಾವ ಥರ ನಾವು ರೆಡಿ ಆಗಬೇಕು ಅಂತ ಪಾಯಿಂಟ್ ಹೇಳಿದ್ದೇನೆ. ನಿಮಗೇನಾದರೂ ಡೌಟ್ಗಳಿದ್ರೆ ಕೇಳಿ. ನೀಟ್ ಬಗ್ಗೆ, JEE CET ಯಾವ ಥರ ರೆಡಿ ಆಗಬೇಕು ಅಂತ ಹೇಳೋ ಡೌಟ್ಗಳಿದ್ರೆ ಕೇಳ್ಬೋದು. ನೋಡಿ, ಥಿಯರಿ ಅಂತೇಳಿ
ಥಿಯರಿ ಬೇರೆ, ನೀಟ್ ಬೇರೆ, JEE ಬೇರೆ, CET ಬೇರೆ ಅಂತ ಹೇಳಿಲ್ಲ. ವೆರಿ ಸಿಂಪಲ್. ಈಗ ಹೈ ಜಂಪ್ ಸಿಂಪಲ್ ಕಾನ್ಸೆಪ್ಟಲ್ಲಿ ಹೇಳ್ತೇನೆ ನಾನು. ಥಿಯರಿ ಎಕ್ಸಾಮಿಗೆ ಆದರೆ ಒಂದು 4 ಫೀಟ್ ಜಂಪ್ ಮಾಡಿದಾಗೆ. ಥಿಯರಿ ಎಕ್ಸಾಮ್ ಎಷ್ಟು? 4 ಫೀಟ್. CET ಎಕ್ಸಾಮ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು ನೀವು, 6 ಫೀಟ್. CET ಎಕ್ಸಾಮ್ ಎಷ್ಟು? 6 ಫೀಟ್ ಹೈ ಜಂಪ್. ನೀವು ನೀಟ್ ಬರೀಬೇಕು ಅಂತ JEE ಮೈನ್ಸ್ ಬರೀಬೇಕಂದ್ರೆ 10 ಫೀಟ್ ಹೈ ಜಂಪ್. ನೀಟ್ ಬರೀಬೇಕು ಅಂದರೆ 12 ಫೀಟ್ ಹೈ ಜಂಪ್. ಅದೇ JEE ಅಡ್ವಾನ್ಸ್ ಅಂತ ಹೇಳಿದರೆ 16 ಫೀಟ್ ಹೈ ಜಂಪ್. ಸೊ ಇಮ್ಯಾಜಿನ್ ಮಾಡಿ, ನಾನು ಇವತ್ತು ಬಂದುಬಿಟ್ಟು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನಾನು 10 ಫೀಟ್ ಜಂಪ್ ಮಾಡ್ತೀನಿ ಅಂದ್ರೆ ಆಗ್ತದ? ನಾನು ಥಿಯರಿ ಎಕ್ಸಾಮ್ ಬರಿಬೋದು. ನೀವು ಥಿಯರಿ ಎಕ್ಸಾಮನ್ನು ಹಿಂದಿನ ದಿವಸ ಎಕ್ಸಾಮ್ ರೆಡಿಯಾಗಿ ಬರಿಬೋದು. ಕೆಲವರು ಇರ್ತಾರೆ ಆ ಥರ 10th ವರೆಗೆ ಹಾಗೆ ಮಾಡೋದು. ಹಿಂದಿನ ದಿವಸ ನಿದ್ದೆ ಮಾಡೋದಿಲ್ಲ, ಒಂದು ವಾರ ಕಾಲೇಜಿಗೆ ಹೋಗೋದಿಲ್ಲ, ಎಕ್ಸಾಮ್ ಇರುವಾಗ ಒಂದು ಮನೇಲಿ ಕೂತ್ಕೊಂಡು ಓದಿ ಎಷ್ಟೋ ಸ್ಟೂಡೆಂಟ್ಸ್ ಆ ಥರ ಅಚೀವ್ ಮಾಡಿರ್ಬೋದು ನೀವು. ಅದು ಥಿಯರಿಗೆ ಓಕೆ. ಥಿಯರಿ ಎಕ್ಸಾಮ್ 100 ಮಾರ್ಕಿಗೆ 70 ಮಾರ್ಕ್ ಥಿಯರಿ, 30 ಮಾರ್ಕ್ ಪ್ರಾಕ್ಟಿಕಲ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇನ್ನು ಮ್ಯಾಥ್ಸ್ ಅಂತೂ 80 + 20, ಕರೆಕ್ಟ್ ಅಲ್ವಾ? ಸೊ ಅಚೀವ್ ಮಾಡ್ಬೋದು. ಬಟ್ ನೀವು ನೀಟ್ ಬರಿತೀರಿ, JEE ಬರಿತೀರಿ, CET ಬರಿತೀರಿ ಅಂತ ಹೇಳಿದರೆ ನೀವು ಪ್ರಾಕ್ಟೀಸ್ ಬೇಕು, ತುಂಬ ಕ್ವಶನ್ ಸಾಲ್ವ್ ಮಾಡಬೇಕು, ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರಬೇಕು. NCERT ನಮ್ಮ ಹುಡುಗ ಹೇಳಿದ್ದಾನೆ, ಒಂದು ಸರ್ತಿ ಓದಿ ಆಯಿತು ಅಂತೇಳಿ, ಇನ್ನೂ 2 ಟೈಮ್ಸ್ ನೀನು ಬಾಕಿ ಇದೆ ಓದಲಿಕ್ಕೆ. ಸೊ ಇನ್ನೂ 2 ಟೈಮ್ಸ್ ನೀನು ಕಂಪ್ಲೀಟ್ ಓದಿಯಾಗಿರಬೇಕು. ಸೊ ನೀವು ಯಾವುದೇ ಎಕ್ಸಾಮ್ಸ್ ಇರ್ಬೋದು, ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಿದಾಗ ಮೇಲೆ 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 ಹೋಗ್ಬೋದು, ಕರೆಕ್ಟ್ ಅಲ್ವಾ? ಸೊ ನಾವು ವಿದೌಟ್ ಪ್ರಾಕ್ಟೀಸ್ ಒಂದು 4 ಫೀಟ್ ಜಂಪ್ ಮಾಡ್ಬೋದು, ಇನ್ನೊಂದು 6 ಫೀಟ್ ಜಂಪ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ 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 ಲಾಸ್ಟಿಗೆ 16 ಹೈಟ್ ಹೋಗ್ಬೋದು ನಾವು, ಕರೆಕ್ಟ್ ಅಲ್ವಾ? ಕ್ಲಿಯರ್? ಸೊ ನೀವು ಯಾವುದೇ ಇರ್ಬೋದು, ಸಾರಿ, ಕಾನ್ಸೆಪ್ಟ್ ಸೇಮ್. ನೀವು ಥಿಯರಿ ಎಕ್ಸಾಮಿಗೆ ರೆಡಿಯಾಗಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿಯಾಗಿ, ಕಾನ್ಸೆಪ್ಟ್ ಸೇಮ್, ಸಿಲೆಬಸ್ ಸೇಮ್, NCERT. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕು ಅಂತ ಹೇಳಿದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ತುಂಬ ಸಾಲ್ವ್ ಮಾಡಿದಾಗ ನಿಮಗೆ ಯಾವ ಥರ ಓದಬೇಕು ಅಂತ ಐಡಿಯಾ ಬರ್ತದೆ, ಯಾವ ಥರ ಕ್ವಶನ್ಸ್ ಬರ್ತದೆ ಅಂತೇಳಿ ಐಡಿಯಾ ಬರ್ತದೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ತುಂಬ ಸಾಲ್ವ್ ಮಾಡಿ, MCQ ತುಂಬ ಸಾಲ್ವ್ ಮಾಡಲೇಬೇಕು. ನೀವು NCERTಯಲ್ಲಿ ಎಕ್ಸಾಂಪಲ್ ಇರುವಂಥ ಎಲ್ಲ ಅದರಲ್ಲಿ ನೋಡಿ ಮಲ್ಟಿಪಲ್ ಕ್ವಶನ್ ಇದೆ, ಮ್ಯಾಚ್ ದಿ ಫಾಲೋವಿಂಗ್ ಇದೆ, ಕಂಪ್ಯಾರಿಸನ್ ಇದೆ, ಎಲ್ಲ ಸಾಲ್ವ್ ಮಾಡಬೇಕು, ಇಲ್ಲ ಸಾಧ್ಯವೇ ಇಲ್ಲ. ಓಕೆ, ಕ್ಲಿಯರ್? ಎಸ್, ರೈಟ್. ಎನಿ ಡೌಟ್ಸ್? ಯಾರಾದರೂ ಪೇರೆಂಟ್ಸ್ ಮಕ್ಕಳಿಗೆ ಏನಾದರೂ ಡೌಟ್ಸ್ ಇದ್ದರೆ? ರೈಟ್ ಸರ್, ಐ ಹ್ಯಾವ್ ಒನ್ ಕ್ವಾರಿ ಆ್ಯಂಡ್ ಐ ಹ್ಯಾವ್ ಒನ್ ಕ್ವಶನ್. ದ ಥಿಂಗ್ ಈಸ್, ಈಗ +2 ಸ್ಟೂಡೆಂಟ್ಸೇ +2 ಜೊತೆಗೆ ಸೆಕೆಂಡ್ PU ಜೊತೆಗೆ CET JEE ಟ್ರೈ ಮಾಡ್ತಾ ಇರ್ತಾರೆ, ಅಥವಾ ನೀಟ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ಯಾವುದಕ್ಕೆ ಫಸ್ಟ್ ಫೋಕಸ್ ಮಾಡಬೇಕು ಅಂತ ಅಲ್ಲ, ಅದು ಅವರ ಏಮ್ ಮೇಲೆ ಡಿಪೆಂಡ್. ಈಗ ಅವನಿಗೆ ಮೆಡಿಕಲ್ ಹೋಗಲೇಬೇಕು ಅಂತ ಹೇಳಿದರೆ ಅವನಿಗೆ ನೀಟ್ ಫೋಕಸ್ ಮಾಡಲೇಬೇಕು. ಸೊ ಅವನು ನೀಟ್ ಅಂತ ಹೇಳಿದರೆ PCB ಮೇನ್. ಸೊ ಎಲ್ಲದೂ ಮಾಡ್ತೇವೆ ಅಂತೇಳಿ ಯೂಸ್ಲೆಸ್, ಅವನು ಯೂಸ್ ಇಲ್ಲ. ಸೊ ಮೆಡಿಕಲ್ ಹೋಗಬೇಕು ಅಂತಿದ್ದವನಿಗೆ ಮೈನಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ ಸಾಕು. ಅದು ಥಿಯರಿ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಸೇಮ್ ಕಾನ್ಸೆಪ್ಟ್, ಸೇಮ್ NCERT ಸಿಲೆಬಸ್ ಇರೋದು. ಸೊ ಅವ್ನು ನೀಟೇ ಹೋಗಬೇಕು ಅಂತಿದ್ದವನಿಗೆ ಮ್ಯಾಥ್ಸಿಗೆ ತುಂಬ ವರ್ಕ್ ಮಾಡಿ, ಲ್ಯಾಂಗ್ವೇಜ್ ತುಂಬ ವರ್ಕ್ ಮಾಡಿ ಟೈಮ್ ವೇಸ್ಟ್ ಆಗ್ತದೆ. ಸೊ ಆ ಟೈಮನ್ನು ಅವನು ಯಾವುದಕ್ಕೆ ಯೂಸ್ ಮಾಡ್ಬೋದು? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಯೂಸ್ ಮಾಡ್ಬೋದು. ಅವ್ನು ನೀಟಿಗೆ ಹೋಗುವಂಥ ಫಿಕ್ಸ್ ಆಗಿರಬೇಕು. ಮತ್ತೆ ಪುನಃ ಒಮ್ಮೆ ಕೆಲವರು ಇರ್ತಾರೆ, ಸ್ವಲ್ಪ ಸಮಯ ನೀಟಿಂದ ಬರ್ತಾರೆ, ನೀಟಲ್ಲಿ ಏನೋ ಅವನಿಗೆ ಸ್ವಲ್ಪ ಮಾರ್ಕ್ ಕಮ್ಮಿ ಆಯಿತು, ನೀಟ್ ಬೇಡ, ಇನ್ನು ನಾನು JEEಗೆ ಹೋಗ್ತೇನೆ ಅಂತ, ಇಂಜಿನಿಯರಿಂಗ್ ಮಾಡ್ತೇನೆ, JEE ಮೈನ್ಸ್, JEE ಅಡ್ವಾನ್ಸ್ ಅಂತ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ JEE ಅಡ್ವಾನ್ಸ್ ಇನ್ನೂ ಕಷ್ಟ ಇದೆ, ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಯಾವುದು ಬೇಡ, ಮತ್ತೆ ಲಾಸ್ಟ್ CET ಬರ್ತಾರೆ. ಸೊ ಅದು ಬೇಡ ಅಂತೇಳಿ ಲಾಸ್ಟಿಗೆ ಥಿಯರಿ ಎಕ್ಸಾಮ್ ಬರೀತಾರೆ ಅಂತ ಹೇಳ್ತಾರೆ. ಆ ಥರ ಮಾಡಿದರೆ ಆಗೋದಿಲ್ಲ. ಸೊ ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳೇಬೇಕು ಫಸ್ಟಿಗೆ. ಸೊ ನೀವು ಮೆಡಿಕಲೇ ಹೋಗೋದು ಅಂತ ಹೇಳಿದರೆ PCB ಫೋಕಸ್ ಮಾಡಿದರೆ ಖಂಡಿತ ನಾವು ನೀಟಲ್ಲಿ ಅಚೀವ್ ಮಾಡ್ಬೋದು. ಸೊ ಇಂಜಿನಿಯರಿಂಗ್ ಹೋಗೋದು ಅಂತ ಹೇಳಿದರೆ PCM ಫೋಕಸ್ ಮಾಡ್ಬೋದು. ಸೊ ಬಟ್ ಇಂಜಿನಿಯರಿಂಗ್ ಹೋಗೋವರಿಗೆ ಥಿಯರಿ ಮಾರ್ಕ್ ಕೂಡ ಬೇಕೇ ಬೇಕು. 50% ಥಿಯರಿ ಮಾರ್ಕ್ ಆ್ಯಡ್ ಆಗ್ತದೆ. ಕರ್ನಾಟಕ CET KCET ಅವರು, ಕರೆಕ್ಟ್ ಅಲ್ಲ, KE ಎಕ್ಸಾಮ್ ಅವರು. ಸೊ ಥಿಯರಿ ಮಾರ್ಕ್ ಕೂಡ ಆ್ಯಡ್ ಆಗ್ತದೆ. ಬಟ್ ನೀವು ನೀಟಿಗೆ ಹೋಗೋದಾದರೆ ಥಿಯರಿ ಮಾರ್ಕ್ ಆ್ಯಡ್ ಆಗೋದೇ ಇಲ್ಲ. ಸೊ ಹಾಗಾಗಿ ನೋ ವರೀಸ್. ನೀವು ಮೆಡಿಕಲ್ ಮಾಡೋದಾದರೆ ಬರೀ PCBಗೆ ಫೋಕಸ್ ಮಾಡಿ. ಲ್ಯಾಂಗ್ವೇಜ್ ಮತ್ತು ಮ್ಯಾಥ್ಸಲ್ಲಿ ಎನಿಹೌ ನೀವು ಅಷ್ಟು ಇಂಟೆಲಿಜೆಂಟ್ ಇದ್ಮೇಲೆ ಮಿನಿಮಮ್ ಹೇಗೂ ಕೂಡ 85 ಎಬೋ ತೆಗಿಬೋದು, ಏನು ಕಷ್ಟ ಆಗೋದಿಲ್ಲ. ಈಗ ಆ್ಯಕ್ಚುಲಿ ಇನ್ನೊಂದು ಮಂತ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಈಗ ಎಲ್ಲ ಸ್ಟೂಡೆಂಟ್ಸು ಸೆಕೆಂಡ್ PU ಪ್ರಿಪ್ರೇಷನಲ್ಲಿ ಇದ್ದಾರೆ. ಸೊ ಆ ಸ್ಟೂಡೆಂಟ್ಸು CETಗೂ ಎಕ್ಸಾಮ್ ಕೊಡಬೇಕಾಗುತ್ತೆ ಆಫ್ಟರ್ ದ ಎಕ್ಸಾಮ್, ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ. ಸೊ ಈಕ್ವಲ್ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಲ್ಲಿ ಇಲ್ಲಿ ಹಾಗೆ. ಸೊ ಆ ಗೊಂದಲದಲ್ಲಿದ್ದಾರೆ ಸದ್ಯ ಸ್ಟೂಡೆಂಟ್ಸು. ಅವ್ರಿಗೇನು ಹೇಳ್ತೀರಾ? ಅವ್ರಿಗೇನು ಮೆಸೇಜ್ ಕೊಡ್ತೀರಿ? ಗೊಂದಲ ಯಾವುದು ಬೇಡ. ಯಾಕೆಂತ ಹೇಳಿದರೆ ಥಿಯರಿ ಎಕ್ಸಾಮಿಗೆ ಓದುವಾಗಲೇ, ಫಾರ್ ಎಕ್ಸಾಂಪಲ್ ಈಗ ಕೆಮಿಸ್ಟ್ರಿಯಲ್ಲಿ ಒಂದು ಚಾಪ್ಟರ್ ಕೆಮಿಕಲ್ ಕೆನೆಟಿಕ್ಸ್ ಅನ್ನೋ ಒಂದು ಚಾಪ್ಟರ್ ಇದೆ, ಸಿಂಪಲ್ ಚಾಪ್ಟರ್, ಅಥವಾ ಹ್ಯಾಲೋ ಆಲ್ಕೇನ್ ಹ್ಯಾಲೋರಿನ್ ಚಾಪ್ಟರ್ ಇದೆ. ಸೊ ಥಿಯರಿಗೆ ಓದ್ತಾ ಇದ್ದೀರಿ. ಥಿಯರಿಗೆ ಓದಾದ ತಕ್ಷಣ ನೀವು ಥಿಯರಿ ಮಾತ್ರ ಅಲ್ಲ, ನೀವು ನೀಟ್ ಬರೆಯೋರು ಅಂತ ಹೇಳಿದ್ರೆ ಪ್ರಿವಿಯಸ್ ಇಯರ್ ನೀಟ್ ಕ್ವಶನ್ಸ್ ನೋಡಬೇಕು. ಚಾಪ್ಟರ್ ಥಿಯರಿಗೆ ಓದಿ ಆದಮೇಲೆ ಅದಾದಮೇಲೆ ಮಾಕ್ ಟೆಸ್ಟ್ಗಳು, ನೀಟಿದ ಮಾಕ್ ಟೆಸ್ಟ್ಗಳು, ಆ ಚಾಪ್ಟರ್ ಬೇಸ್ ಎಲ್ಲಿವರೆಗೆ ಮಾಕ್ ಟೆಸ್ಟ್ಗಳು ಸಿಗ್ತದೆ ಅಂತ ಹೇಳಿದರೆ ಕಾನ್ಸೆಪ್ಟ್ ಮೇಲೆ ಕೂಡ ಮಾಕ್ ಟೆಸ್ಟ್ಗಳು ಸಿಗ್ತದೆ. ಹಾಗಾಗಿ ಥಿಯರಿಗೆ ಓದಿ ಆದ ತಕ್ಷಣ ಅದರದ್ದೇ ಒಂದು ನೀಟ್ ಲೆವೆಲ್ ಕ್ವಶನ್ಸ್ ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡಿದ್ರಿಂದ
ಥಿಯರಿಗೂ ಹೆಲ್ಪ್ ಆಗ್ತದೆ, ನೀಟಿಗೆ ಹೆಲ್ಪ್ ಆಗ್ತದೆ. ಖಂಡಿತವಾಗಿ ಕೂಡ ಅದು ಯೂಸ್ ಆಗ್ತದೆ ಅವರಿಗೆ. ಟೆನ್ಷನ್ ಮಾಡಲಿಕ್ಕಿಲ್ಲ. ನಾವು ಇಷ್ಟು ನಮ್ಮ ಚೇತನ್ ರಾಮ್ ಸರ್ನ ಕ್ಲಾಸ್ ಕೇಳಿದ್ದೇವೆ, ಹಾಗಾಗಿ ಇನ್ನು ಅದರ ಬಗ್ಗೆ ಟೆನ್ಷನ್ ಇಲ್ಲ. ಎಕ್ಸಾಮ್ ಫಿಯರ್ ಹೋಯ್ತು. ಎಕ್ಸಾಮ್ ಅಂದರೆ ಹಬ್ಬ, ಕರೆಕ್ಟ್ ಅಲ್ವಾ? ರೈಟ್ ಸರ್. ಒನ್ ಮೋರ್ ಕ್ವಶನ್, ಇದು ಪ್ಯಾರೆಂಟ್ಸ್ ರಿಲೇಟೆಡ್ ಕ್ವಶನ್. ಆ್ಯಕ್ಚುಲಿ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಲ್ರೆಡಿ ಇರುತ್ತೆ. ಸೊ ಪೇರೆಂಟ್ಸು ನೀನು PU ಎಕ್ಸಾಮ್ ಆದ ತಕ್ಷಣ CET ಅಟೆಂಡ್ ಮಾಡಬೇಕಾಗುತ್ತೆ, ನೀಟ್ ಅಟೆಂಡ್ ಮಾಡಬೇಕಾಗುತ್ತೆ, JEE ಇರುತ್ತೆ, ಹಿಂಗೆ ಸಾಲು ಎಕ್ಸಾಮ್ಸ್ ಇರುತ್ತೆ. ಸೊ ಅವರ ಪ್ರೆಷರ್ ಪಾತ್ರ ಹೇಗಿರಬೇಕು, ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪೇರೆಂಟ್ಸ್ ಹೇಗಿರಬೇಕು ಅಂತ? ಅಲ್ಲ, ಖಂಡಿತವಾಗಿ ಕೂಡ ಈಗ PUC ಬರುವಾಗ ಮಕ್ಕಳು ಹೇಗಿರಬೇಕು ಅಂತ ಹೇಳಿದರೆ ಪೇರೆಂಟ್ ತುಂಬ ಸಪೋರ್ಟಿವ್ ಆಗಿರಬೇಕು. ಈಗ ನಾನು ತುಂಬ ಕಷ್ಟದಿಂದ ಬಂದವ. ನನ್ನ ಓದೋ ಟೈಮಲ್ಲಿ ನಾವೊಂದು ಸಣ್ಣ ಹುಲ್ಲಿನ ಮನೆಯಲ್ಲಿ ಇದ್ದದ್ದು. ಆಗ ನನ್ನ ಅಮ್ಮ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ಎದುರು ಬಂದು ಕೂತ್ಕೊಳ್ತಾ ಇದ್ರು. ಆಗ ನಾವು ಒಂದು ಸಣ್ಣ ಚಿಮಣಿಯಲ್ಲಿ ಓದ್ತಾ ಇದ್ದೆವು. ನಾನು ಓದುವಾಗ ಎಕ್ಸಾಮ್ ನಂಗಿದ್ದದ್ದು, ಬಟ್ ಅಮ್ಮ ನನ್ನ ಎದುರಲ್ಲಿ ಬಂದು ಕೂತ್ಕೊಂಡು ದಿನ ನಮ್ಮ ರಿಲೇಟಿವ್ಸ್ ಎಲ್ಲ ತಮಾಷೆ ಮಾಡ್ತಾಯಿದ್ರು. ಎಕ್ಸಾಮ್ ಇರೋದು ಯಾರಿಗೆ, ನಿನ್ನ ಅಮ್ಮನಿಗೆ ಅಂತೇಳಿ. ಆದರೆ ನನ್ನ ಅಮ್ಮ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಹಾಸ್ಟೆಲ್ ಜೀವನದಲ್ಲಿ ಹೋದೆ, ಅದು ಬೇರೆ ಪ್ರಶ್ನೆ. ಬಟ್ ಪೇರೆಂಟ್ಸ್ನ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಮನೇಲಿರೋದಾದರೆ. ಈಗ ನಮ್ಮಲ್ಲಿ ಹಾಸ್ಟೆಲಿರೋ ಮಕ್ಕಳಿಗೆ ನಾವು ಅವರಿಗೆ ಪೇರೆಂಟಾಗಿ, ಒಂದು ಅಪ್ಪ ಅಮ್ಮನಾಗಿ, ನಮ್ಮ ಒಂದು ಬ್ರದರ್ ಆಗಿ ಸಪೋರ್ಟ್ ಮಾಡ್ತೇವೆ ಹಾಸ್ಟೆಲ್ನ ಮಕ್ಕಳಿಗೆ. ಬಟ್ ನಿಮ್ಮಲ್ಲಿ ಪೇರೆಂಟ್ಗಳು ಈಗ PUC ಬರುವಾಗ ಒಂದು ಫ್ರೆಂಡ್ಲಿ ನೇಚರ್. ಯಾಕಂದರೆ PUC ಮಕ್ಕಳಿಗೆ ನೀವು ತುಂಬ ಜೋರು ಮಾಡಿದರೂ ಕೇಳೋದಿಲ್ಲ, ತುಂಬ ಫ್ರೀ ಬಿಟ್ರಂತೂ ಕೇಳೋದೇ ಇಲ್ಲ. ಹಾಗಾಗಿ ನಮ್ಮ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡಬೇಕಾಗ್ತದೆ, ಅವರಿಗೆ ಸಪೋರ್ಟ್ ಮಾಡಬೇಕು. ಈಗ ನೋಡಿ, ನಾವು ಹೇಗೆ LKG UKG ಇದ್ದಾಗ ಮಕ್ಕಳಿಗೆ ದಿನ ಕರ್ಕೊಂಡೋಗಿ ಬಿಡೋದೇನು, ಅವರನ್ನು ಕೇರ್ ಮಾಡೋದೇನು, ಅವರಿಗೆ ಸಪೋರ್ಟ್ ಮಾಡೋದೆಲ್ಲ ಮಾಡ್ತೇವೆ. ಬಟ್ PUCಗೆ ಬಂದಾಗ ಮಕ್ಕಳ ಬಗ್ಗೆ ಸ್ವಲ್ಪ ನಾವು ಅವನು ದೊಡ್ಡವನಾದ, ಅವನನ್ನು ಸ್ವಲ್ಪ ಫ್ರೀ ಬಿಟ್ಬಿಡು ಅಂತ ಪರಿಸ್ಥಿತಿಗೆ ಹೋಗ್ತೇವೆ. ಆ ಥರ ಹೋಗಲೇಬೇಡಿ. ಪೇರೆಂಟ್ಸ್ಗಳು, ಸ್ಪೆಷಲಾಗಿ ಅಮ್ಮಂದಿರಿದ್ದೀರಿ, ನೀವು ಖಂಡಿತ ನಿಮ್ಮ ಭವಿಷ್ಯಕ್ಕೆ ಯಾರು ಅಂತ ಹೇಳಿದಾಗ, ನಿಮ್ಮ ಮೊದಲೆಲ್ಲ ಮಾತಿತ್ತು ಹೇಗೆ ಅಂತೇಳಿ, ನಾನು ಅಜ್ಜನ ಕಾಲದಲ್ಲೊಂದು ಮಾತಿತ್ತು, ತುಂಬ ಜಾಗ ಇದ್ದವರು ತುಂಬ ಶ್ರೀಮಂತರು ಅಂತೇಳಿ. ಆಮೇಲೆ ನನ್ನ ಅಪ್ಪಾಜಿ ಕಾಲದಲ್ಲೊಂದು ಮಾತು ಬಂತು, ತುಂಬ ಹಣ ಇದ್ದವರು ಶ್ರೀಮಂತರು ಅಂತೇಳಿ. ಈಗ ನಮ್ಮ ವಿದ್ಯಾರ್ಥಿಗಳನ್ನ ನೋಡುವಾಗ ನಮ್ಗೆ ಅನಿಸ್ತದೆ, ಅಥವಾ ಈಗ ಎಲ್ರಿಗೂ ಗೊತ್ತಿದೆ, ಒಳ್ಳೆಯ ಮಕ್ಕಳು ಯಾರಿದ್ದಾರೆ ಅವರೇ ಶ್ರೀಮಂತರು. ಅಪ್ಪ ಅಮ್ಮನಿಗೆ ಆಸ್ತಿ ಯಾರು ಅಂತೇಳಿ ನಮ್ಮ ಮಕ್ಕಳು. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಬುದ್ಧಿ, ಒಳ್ಳೆಯ ಒಂದು ಎಜುಕೇಷನನ್ನು ಕೊಟ್ಟಾಗ ಖಂಡಿತ ಅವರು ನಮಗೆ ಒಂದು ದೇಶದ ಒಂದು ಒಳ್ಳೆಯ ಪ್ರಜೆ ಆಗೋದ್ರೊಟ್ಟಿಗೆ ನಮಗೊಂದು ಒಳ್ಳೆಯ ಆಸ್ತಿ ಆಗ್ತಾರೆ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಲೇಬೇಕು. ಟೈಮ್ ಕೊಡೋದಿದ್ರೆ ಸಾಧ್ಯವೇ ಇಲ್ಲ. ಸೊ ನಮ್ಮ ಹಾಸ್ಟೆಲ್ನಲ್ಲಿ ನಾವಂತೂ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನೈಟ್ 10:30ವರೆಗೂ ಫಾಲೋಅಪ್ ಮಾಡ್ತೇವೆ. ನಮ್ಮ ಹಾಸ್ಟೆಲಲ್ಲಿ 5 ಗಂಟೆಗೆ ಹೇಳಬೇಕು, 5 to 5:30 ಫ್ರೆಶ್ ಅಪ್ ಆಗಿ 5:30 to 6 ಪ್ರೇಯರ್ ಯೋಗ ಮಾಡಿಸ್ತೇವೆ. ಆಮೇಲೆ 6 to 8 ಅರ್ಲಿ ಮಾರ್ನಿಂಗ್ ನೀಟ್ ಕೋಚಿಂಗ್, JEE CET ಕೋಚಿಂಗ್ ಇರ್ತದೆ. ಆಮೇಲೆ ಮಾರ್ನಿಂಗ್ 8 to 8:30 ಬ್ರೇಕ್ಫಾಸ್ಟ್ ಆಗಿ 8:30 to ಈವ್ನಿಂಗ್ 6:30ವರೆಗೆ ಮತ್ತೆ ಇಂಟಿಗ್ರೇಟೆಡ್ ಕೋಚಿಂಗ್ ಇರುವಂಥದ್ದು. ಮತ್ತು ಈವ್ನಿಂಗ್ 6:30ಇಂದ 8:30ವರೆಗೆ ಡೌಟ್ ಕ್ಲಾರಿಫಿಕೇಷನ್ ಇರ್ತದೆ. ಬೆಳಿಗ್ಗೆ ಏನು ಕ್ಲಾಸ್ ಮಾಡಿದೆ ಡೌಟ್ ಇದ್ದರೆ ಕೇಳ್ಬೋದು. ಮತ್ತು ಅಗೇನ್ 10:30ವರೆಗೆ ಸ್ಟಡಿ ಅವರ್ ಇರ್ತದೆ. ಸ್ಟಡಿ ಅವರ್ಸಲ್ಲಿ ಕೂಡ ಮಾನಿಟರ್ ಇರ್ತದೆ, ನಾವು ಟೀಚರ್ಸ್ ಅಲ್ಲಿ ಇರ್ತೇವೆ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಮಕ್ಕಳಿಗೆ. ಹಾಗೆ ಸೊ ಹಾಗಾಗಿ ಈ ಥರ ಒಂದು ಮಕ್ಕಳಿಗೆ PUC ಮಕ್ಕಳಿಗೆ ನಾವು ಟೈಮ್ ಕೊಡಲೇಬೇಕು. ಯಾಕೆಂತ ಹೇಳಿದರೆ ಭವಿಷ್ಯದಲ್ಲಿ ನಮಗೊಂದು ಅವರ ಆಸ್ತಿ. ಹಾಗಾಗಿ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಲೇಬೇಕಾಗ್ತದೆ, ಫ್ರೆಂಡ್ಲಿ ಆಗಿರ್ಬೇಕು ಮೈನಾಗಿ. ಹೌದು, ರೈಟ್. ಲಾಸ್ಟ್ ಕ್ವಶನ್ ಏನು ಅಂದರೆ, ನಾವು XL PU ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ನೋಡಿದ್ದೀವಿ, ನೋ ಮೊಬೈಲ್. ಬಟ್ ಈಗಿನ ಮಕ್ಕಳು ಸ್ಪೆಷಲಿ ಈಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಅಟ್ಲೀಸ್ಟ್ ಮೊಬೈಲಿಂದ ದೂರ ಇರಬೇಕಂದ್ರೆ ಆಲ್ರೆಡಿ ಅಡಿಕ್ಷನ್ ಆಗಿಬಿಟ್ಟಿದೆ ಅವರಿಗೆ. ಸೊ ಒಂದು ಸ್ವಲ್ಪ ಹೇಗೆ ಪ್ರಿಪೇರ್ ಆಗಬೇಕು ಅವರು ಮೊಬೈಲಿಂದ ದೂರ ಇರೋದಕ್ಕೆ, ಡಿಸ್ಟ್ರಾಕ್ಷನಿಂದ ದೂರ ಇರೋದಕ್ಕೆ? ಬಿಕಾಸ್ ಅವರು ಸ್ಟಡಿ ಮೇಲೆ ಫೋಕಸ್ ಮಾಡ್ಬೋದಲ್ವಾ? ಅಲ್ಲ, ಖಂಡಿತವಾಗಿ ಕೂಡ. ಈಗ ನಮ್ಮಲ್ಲಂತೂ ಮೊಬೈಲ್ ಇಲ್ಲವೇ ಇಲ್ಲ. 2 ವರ್ಷ ಒಂದು ತಪಸ್ ಮಾಡಿದಾಗೆ, ನೀಟಲ್ಲಿ ಅಚೀವ್ ಮಾಡಬೇಕು, JEE ಅಚೀವ್ ಮಾಡಬೇಕು, CETಲ್ಲಿ ಅಚೀವ್ ಮಾಡಬೇಕು ಅಂತೇಳಿ ಅಷ್ಟು ಈಸಿ ಇಲ್ಲ. ಫಸ್ಟ್ ನೀವು ತ್ಯಾಗ ಮಾಡಬೇಕು. ಏನಾದರೂ ಒಂದು ನಿಮಗೆ ಸಿಗಬೇಕು ಅಂತ ಹೇಳಿದರೆ, ನಿಮ್ಮ ಒಂದು ಏನು ರೀಚ್ ಆಗಬೇಕು ಅಂತ ಹೇಳಿದರೆ ತ್ಯಾಗ ಮಾಡಲೇಬೇಕು. ನಾನು ಫಸ್ಟ್ ಆಫ್ ಆಲ್ ಏನು ಹೇಳೋದು ಅಂತ ಹೇಳಿದರೆ, ಈ ಥರ ಒಂದು ನೀಟ್ ಕ್ರ್ಯಾಕ್ ಮಾಡಲೇಬೇಕು, JEE ಕ್ರ್ಯಾಕ್ ಮಾಡಲೇಬೇಕು ಅಂತ ಹೇಳಿದಾಗ ಫಸ್ಟ್ ನೀವು ಮೊಬೈಲ್ ತ್ಯಾಗ ಮಾಡಲೇಬೇಕು. ಮತ್ತು ಕೆಲವೊಮ್ಮೆ ನಾನು 8 ವರ್ಷ ಹಾಸ್ಟೆಲ್ ಇದ್ದವ. ಸೊ ಹಾಸ್ಟೆಲ್ ಜೀವನ ನನಗಂತೂ ತುಂಬ ಯೂಸ್ ಆಗಿದೆ. ಹಾಗಾಗಿ ಈಗ ಪ್ರೆಸೆಂಟ್ ಯಾರು 10th ಮಕ್ಕಳಿದ್ದೀರಿ, ನೀವು ಎಲ್ಲೇ ಇರು, ನಿಮ್ಮ ಊರಿನ ಪಕ್ಕದಲ್ಲಿ ಬೇಕಾದ್ರೆ ಇರ್ಬೋದು, ಹಾಸ್ಟೆಲಲ್ಲಿ ಇದ್ದಾಗ PUC ಮಕ್ಕಳಿಗೆ ತುಂಬ ಯೂಸ್ ಆಗ್ತದೆ. ಯಾಕಂದರೆ ಅಲ್ಲಿ ಮೊಬೈಲನ್ನು ನೀವು ಬಿಡಲೇಬೇಕಾಗ್ತದೆ. ನಮ್ಮಂಥ ಕಾಲೇಜಲ್ಲಿದ್ದರೆ ಮೊಬೈಲ್ ಇಲ್ಲವೇ ಇಲ್ಲ, ಫ್ರೆಂಡ್ಸ್ ಇಲ್ಲ, ಪದೇ ಪದೇ ಮನೆ ಫಂಕ್ಷನ್ಗಳು, ಮತ್ತು ನಮ್ಮ ರಿಲೇಟಿವ್ಸ್ ಬರೋದು, ನಾವು ರಿಲೇಟಿವ್ ಮನೆಗೆ ಹೋಗೋದು, ಅಂಥ ಡಿಸ್ಟ್ರಾಕ್ಷನ್ ಯಾವುದೂ ಇರೋದಿಲ್ಲ. ಹಾಗಾಗಿ ಇನ್ನಿರುವಂಥ ಅಟ್ಲೀಸ್ಟ್ ಓಕೆ ನೀವೆಲ್ಲ ಇಲ್ಲ ಮನೇಲೇ ಇದ್ದೀರಿ ಅಂತಾದರೂ ಕೂಡ ಇನ್ನಿರುವಂಥ ಒಂದು 4 ಮಂತ್ ಏನಿದೆ, 100 ಡೇಸ್ ಏನಿದೆ, 0 ಡಿಸ್ಟ್ರಾಕ್ಷನ್ ಆಗಲಿಕ್ಕೇ ಇಲ್ಲ. ಫೋಕಸ್ಡ್ ಆಗಿ ವರ್ಕ್ ಮಾಡಬೇಕು. ಮೊಬೈಲ್ ತ್ಯಾಗ ಮಾಡಲೇಬೇಕು. ಒಂದು ಬೇಕಂದ್ರೆ ಒಂದು ಬಿಡಲೇಬೇಕು. ಯಾವಾಗಲೂ ಎಜುಕೇಷನ್ ಇದ್ದು ಇದೇ ಹಾಗೆ, ಎಜುಕೇಷನ್ನ ರೂಟ್ ಯಾವಾಗಲೂ ಕಹಿ ಇರ್ತದೆ, ಅದರಲ್ಲಿ ಬರುವಂಥ ಫ್ರೂಟ್ ಏನಿದೆ ಯಾವಾಗಲೂ ಸ್ವೀಟ್ ಆಗಿರ್ತದೆ. ಸೊ ಸ್ಟೂಡೆಂಟ್ ಲೈಫಲ್ಲಿ ಯಾರು ಕಷ್ಟಪಟ್ಟಿರ್ತಾರೆ ಅಲ್ವಾ, ಸ್ಟೂಡೆಂಟ್ ಲೈಫಲ್ಲಿ ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಲ್ಲ ತ್ಯಾಗ ಮಾಡಿರ್ತಾರೆ. ನಾನಂತೂ 8th ಪೇರೆಂಟ್ಸನ್ನು ಬಿಟ್ಟು ಒಂದು ಹಾಸ್ಟೆಲ್ ಜೀವನದಲ್ಲಿ ಕಷ್ಟಪಟ್ಟು ಓದಿದವ. ನಮ್ಮಲ್ಲಿ ನಾನು ರತ್ನಮಾಸ್ ಅಂತೇಳಿ ಹಾಸ್ಟೆಲಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಹಾಸ್ಟೆಲಲ್ಲಿ ನಾನು ಓದಿದವ, ಅವರ ಆಶ್ರಯದಲ್ಲಿ ಬೆಳೆದವ.
ಅಲ್ಲಿ ನಮಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ತೋಟ ಕೆಲಸ ಮಾಡಿ ಸೆಕೆಂಡ್ ತೆಗೆದೆಲ್ಲ ಕೆಲಸ ಮಾಡಿ ಮತ್ತೆ ನಮ್ಮ ಕಾಲೇಜ್ ಜೀವನ ಮಾಡಬೇಕಿತ್ತು ನಾವು. ಬಟ್ ಈಗಿನ ಮಕ್ಳಿಗೆ ಅದು ಯಾವುದೂ ಇಲ್ಲ. ಬಟ್ ಅಟ್ಲೀಸ್ಟ್ ಮೊಬೈಲನ್ನಾದರೂ ತ್ಯಾಗ ಮಾಡಲೇಬೇಕು ಅಲ್ವಾ. ಯಾವಾಗಲೂ ಎಜುಕೇಷನ್ ರೂಟ್ ಕಹಿ, ಅದರಲ್ಲಿ ಬರುವಂಥ ಫ್ರೂಟ್ ಸ್ವೀಟ್ ಅಂತ ಹೇಳಿದರೆ ಇದೆ. ಮೊಬೈಲ್ ತ್ಯಾಗ ಮಾಡೋದು, ಫ್ರೆಂಡ್ಸ್ ಬಿಡೋದು, ಫ್ರೆಂಡ್ಶಿಪ್ಪನ್ನು ತ್ಯಾಗ ಮಾಡೋದು. 2 ವರ್ಷ ಯಾವುದೂ ಇಲ್ಲ, ಫಂಕ್ಷನ್ ಮದುವೆ ಆಗಿದ್ವು ಯಾವುದಕ್ಕೆ ಹೋಗಲಿಕ್ಕೆ ಇಲ್ಲ 2 ವರ್ಷ. ಆ ಥರ ಮಾಡಿದರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡ್ಬೋದು. ನಮಗೆ ಎಲ್ಲ ಬೇಕು ಅಂದರೆ ಸಾಧ್ಯವೇ ಇಲ್ಲ, ಎಲ್ಲ ಬೇಕು ಅಂದರೆ ಆಗೋದೇ ಇಲ್ಲ. ಮುಂದೆ ನೀವು ಡಾಕ್ಟ್ರಾಗಿ ದೊಡ್ಡ ಪೊಸಿಷನ್ಗೆ ಹೋದ್ಮೇಲೆ ಏನು ನಿಮಗೆ ಬೇಕು ಅದನ್ನು ಅಚೀವ್ ಮಾಡ್ಬೋದು. ಮೊಬೈಲ್ ಬೇಕಾದ್ರೆ 2 ಮೊಬೈಲ್ ತಗೊಳ್ಳಿ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಿಮ್ಗೆ ಏನು ಬೇಕಾದ ಪೇರೆಂಟ್ಸ್ ಹತ್ರ ಹೇಳುವ, ನೀಟ್ ಅಚೀವ್ ಮಾಡಿದ್ಮೇಲೆ ಓಕೆ ಒಂದು ನಿಮ್ಗೆ ಇಷ್ಟು ಒಂದು ದೊಡ್ಡ ಮೊಬೈಲ್ ಗಿಫ್ಟ್ ಕೊಡ್ಲಿಕ್ಕೆ ಹೇಳುವ. ಕರೆಕ್ಟ್ ಅಲ್ಲ ಮೇಡಮ್? ರೈಟ್ ಸರ್, ರೈಟ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.